ಸಾರಿ. ಸಾರಿ ನೀನಲ್ಲ ಕೇಳೋದು, ನಾನು ಕೇಳ್ತೆ. ಸಾರಿ. ಯಾರೋ ಫಾಲೋ ಮಾಡ್ತಾ ಇದಾರಂತ ಈಗಷ್ಟೇ ಅನ್ಕೊಂಡೆ. ಏಟ್ ಕೊಟ್ಟಿಯಲ್ಲ, ಕನ್ಫರ್ಮ್ ಆಯ್ತು. ಯಾರು ಕಳ್ಸಿದ್ರು ಅಂತನೂ ಇವಾಗ ಕನ್ಫರ್ಮ್ ಆಯ್ತು. ಸಾರಿ ಗೈಸ್, ಸಾರಿ. ಹಾಂ ಅಂತೂ ನೀನು ಬಂದಮೇಲೆ ಕಣ ಈ ಮನೆ ಕಳೆ ಅಂತ ಬಂದಿದ್ದು. ಇನ್ನು ನನ್ನ ಬಿಸ್ನೆಸ್ ಟೆನ್ಷನ್ ಎಲ್ಲ ಕಡಿಮೆ ಆದಂತಾನೆ ಅಲ್ವಾ? ನಾನು ಒಬ್ಬನೇ ಎಷ್ಟು ದಿನ ಅಂತ ಮೇಂಟೈನ್ ಮಾಡೋಕ್ಕಾಗತ್ತೆ ಅಲ್ವೇನೆ? ರೀ, ಮಗ 2 ವರ್ಷ ಆದ್ಮೇಲೆ ಮನೆಗೆ ಬಂದಿದ್ದಾನೆ, ಆಗ್ಲೇ ಶುರು ಮಾಡ್ಬಿಟ್ರಲ್ಲ ನೀವು. ನೀನ್ ತಿಂಡಿ ತಿನ್ನಪ್ಪ, ನಿಮ್ಮಪ್ಪಂಗೆ ಯಾವಾಗ್ಲೂ ಬಿಸ್ನೆಸ್ ತೇಜಪ್ಪ. ಅವ್ರು ಹೇಳೋದನ್ನ ತಲೆಗೆ ಹಾಕೊಳ್ದೆ ಒಂದಷ್ಟು ದಿವಸ ನಿಂಗೆ ಹೇಗ್ ಬೇಕೋ ಹಾಗೆ ಎಂಜಾಯ್ ಮಾಡ್ಕೊಂಡಿರು. ಇಟ್ಸ್ ಓಕೆ ಮ್ಯಾಮ್. ಅಲ್ವೇ? ಮಗನ್ ಕಂಡ್ರೆ ಅದೆಷ್ಟು ಪ್ರೀತಿ ಕಣೆ ನಿನಗೆ. ಅಲ್ಲ, ಯಾವತ್ತಾದ್ರೂ ಒಂದು ದಿನನಾದ್ರೂ ನೀವು ಆರಾಮಾಗಿರಿ ಅಂತ ಹೇಳಿದ್ಯಾ ನನಗೆ? ಅಲ್ಲರಿ, ನಿಮ್ಮನ್ನ ಆರಾಮಾಗಿರಿ ಅಂತ ಹೇಳೋದಿಕ್ಕೆ ನಿಮ್ಮ ಹತ್ರ ಏನ್ ತಾನೇ ಇತ್ತು ಅವಾಗ? ಎಲ್ಲ ನೀವೇ ಸಂಪಾದನೆ ಮಾಡ್ಬೇಕಾಗಿತ್ತು. ಆದ್ರೆ ಈಗ ನನ್ ಮಗನ್ಗೆ ಎಲ್ಲ ಇದೆಯಪ್ಪ, ಅದಕ್ಕೆ ಆರಾಮಾಗಿರ್ಲಿ ಬಿಡಿ ಅಂದೆ. ಸರಿ ಹೋಯ್ತು ಬಿಡು. ಅಲ್ವೇ, ನನ್ನ ಮಗನ್ನ ಫಾರಿನಿಗೆ ಓದೋದಕ್ಕೆ ಯಾಕೆ ಕಳಿಸ್ದೆ ಅಂತ ಮಾಡಿದೆ? ಈಗಿರೋ ನನ್ನ ಬಿಸ್ನೆಸ್ನ ಚೆನ್ನಾಗಿ ಡೆವಲಪ್ ಮಾಡಲಿ ಅಂತ. ನಾಳೆ ಸೊಸೈಟಿಲಿ ಜನ ದ ಗ್ರೇಟ್ ಬಿಸ್ನೆಸ್ ಮನ್ ಜಗನ್ನಾಥ ರಾವ್ ಅವರ ಮಗ ವಿಕ್ಕಿ ಅಂತ ಕರಿಬಾರ್ದು ಕಣೆ. ವಿಕ್ಕಿ ಅವರ ತಂದೆ ಜಗನ್ನಾಥ ರಾವ್ ಅಂತ ಹೊಗಳಬೇಕು. ಆ ಮಟ್ಟಕ್ಕೆ ನನ್ನ ಮಗ ಬೆಳಿಬೇಕು, ಅದೇ ನನ್ನ ಆಸೆ ಕಣೆ. ಸಾರಿ ವಿಕ್ಕಿ, ಸಂಜೆ ಸಿಗ್ತೀನಿ. ಓಕೆ ಡ್ಯಾಡ್, ನೋ ಪ್ರಾಬ್ಲಮ್. ಹೋಗೋಣ ನಾವು. ಅದೇ ಡ್ರೈವರ್ನೇ ಬಂದಿಲ್ಲ. ಹೇ ದೋಸ್ತ್, ವಾಟ್ ಎ ಸರ್ಪ್ರೈಸ್ ಮ್ಯಾನ್. ನೀನ್ ಬರ್ತೀಯ ಅಂತಾನೆ ಗೊತ್ತಿರಲಿಲ್ವೋ? ಆಂಟಿ ಕೂಡ ಏನು ಹೇಳಲಿಲ್ಲ. ಸಾಕ್ ಸುಮ್ನೆ ಇರೋ. ಜಿಮ್ ಕೆಲ್ಸ ಅಂತ 1 ವಾರದಿಂದ ಮನೆ ಕಡೆ ತಲೆನೇ ಹಾಕಿಲ್ಲ. ಇದೆಲ್ಲ ಏನೇ ಇರಲಿ ದಿಲೀಪ್, ಇಟ್ಸ್ ಗುಡ್ ಟು ಸಿ ಯು ಮ್ಯಾನ್. ಆಕ್ಚುಲಿ ಅಂಕಲ್ ಆಂಟಿನ ಪಾರ್ಟಿ ಕರ್ಕೊಂಡು ಅನ್ಕೊಂಡಿದ್ದೆ, ಬಟ್ ನೀನ್ ಬಂದಿದ್ಯಲ್ಲ, ಇವರೆಲ್ಲ ಹಾಕ್ಬೇಕು. ಪಾಪ ವಯಸ್ಸಾದ ಪಾರ್ಟಿಗೆ ಬಂದು ಏನ್ ಮಾಡ್ತಾರೆ ಹೇಳು? ತರ್ಲೆ, ನಂಗೆಲ್ಲೋ ವಯಸ್ಸಾಗಿದೆ, ಎಷ್ಟು ಹಂಗಾಗಿದ್ದೀನಿ ನೋಡು. ಓಕೆ ದೋಸ್ತ್, ಈವ್ನಿಂಗ್ ರೆಡಿ ಇರು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ ಕಣೋ, ನಂಗೆ ಈಗ ತುಂಬಾ ಕೆಲಸ ಇದೆ, ಈಗ ಹೋಗ್ತೀನಿ, ಸಂಜೆ ಸಿಗ್ತೀನಿ. ನಿನ್ನ ಹತ್ರ ತುಂಬಾ ಮಾತನಾಡೋದಿದೆ. ಬಾಯ್ ಬಾಯ್. ಬಾಯ್ ಆಂಟಿ. ಬಾಯ್, ಗುಡ್ ಲಕ್. ಜಾವ ಇನ್ನೂ ಇಟ್ಕೊಂಡಿದ್ದೀನೋ? ಹೂ ಕಣ, ನೀನ್ ಇಲ್ಲಿದ್ದಾಗ ಈ ಜಾವ ನಿನ್ ಜೀವ ಆಗಿತ್ತು. ನೀನ್ ಫಾರಿನ್ ಹೋದ್ಮೇಲೆ ಈ ಜಾವ ನನ್ನ ಜೀವ ಆಯ್ತು. ಸೂಪರ್ ಕಣೋ. ಇವತ್ತು ನಾವು ಯಾವ ಕಡೆ ಹೋಗ್ತಾ ಇದೀವೋ? ಇಂದಿರಾನಗರಲ್ಲಿ ಜುಕಾ ಪಬ್ ಅಂತ ಇದೆಯೋ ಅಲ್ಲಿ. ಓ ಹೌದಾ? ಹಾಯ್ ಹಾಯ್ ಬ್ರೋ. ಓ ಹಾಯ್. ನಮ್ಮ ಬಾಸ್ ಅಲ್ಲಿ? ಗುಡ್ ಈವ್ನಿಂಗ್ ಸರ್.
ಓ ದಿಲೀಪ್, ವೈ ಆರ್ ಲೇಟ್ ಮ್ಯಾನ್? ಹೇಳಿದ್ನಲ್ಲ ಸರ್, ನನ್ನ ಫ್ರೆಂಡ್ನ ಕರ್ಕೊಂಬರ್ಕೋಬೇಕು ಅಂತ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಯ್. ಯು ಸರ್, ಇವ್ ನನ್ನ ಕ್ಲೋಸ್ ಫ್ರೆಂಡು, US ಇಂದ ಬಂದಿದ್ದೇನೆ. ನಿಮಗೆ ಗೊತ್ತಿರಬೇಕು ಅನ್ಕೊಂತೀನಿ. ಐ ಡೋಂಟ್ ನೋ ಐಡಿಯಾ. ಸರ್, ವಿಕ್ರಾಂತ್ ಅಂತ, ಜಗನ್ನಾಥ ರಾವ್ ಅವ್ರ ಮಗ. ಓ ನೈಸ್ ಟು ಮೀಟ್ ಯು ಮ್ಯಾನ್. ಹಲೋ ಶ್ರಾವ್ಯ. ಹಾಯ್ ಶ್ರಾವ್ಯ, ದಿಸ್ ಇಸ್ ವಿಕ್ರಾಂತ್. ಅರೆ ವಿಕಿ, ನೀನೇನಿಲ್ಲಿ? ಯಾವಾಗ ಬಂದೆ? ನಾನು ಇವತ್ತು, ಬಟ್ ನೀವು ನನ್ನ... ಹೇ ವಿಕ್ರಾಂತ್, ಫೇಸ್ಬುಕ್ಕಲ್ಲಿ ನಾನು ಫ್ರೆಂಡ್ ಲಿಸ್ಟಲ್ಲಿದ್ದೀನಿ. ದಿಲೀಪ್ ನಿನ್ನ ಫ್ರೆಂಡ್ ಅಲ್ವಾ? ನಾನು ಕೂಡ ಅವ್ನ ಕ್ಲೋಸ್ ಫ್ರೆಂಡ್. US ಅಲ್ಲಿ MBA ಮಾಡ್ತಾ ಇದ್ದಲ್ವಾ ನೀನು? ಹೌದು. ನಾನು ಕೂಡ MBA ಮಾಡಕ್ಕೆ ನಿನ್ನ ಹತ್ರ ಸಜೆಷನ್ ಕೇಳಕ್ಕೆ ಪಿಂಗ್ ಮಾಡಿದ್ದೆ, ಆದರೆ ನೀನು ನಂಗೆ ರಿಪ್ಲೈ ಮಾಡಿಲ್ಲ. ಇರಲಿ, ಇಟ್ಸ್ ಓಕೆ. ಹಾಂ, ನಾನು ನಿನ್ಗೊಂದು VIP ಪರಿಚಯ ಮಾಡಿಸ್ಕೊಡ್ತೀನಿ. ವಾಟ್ಸ್ಆಪ್ ಶ್ರಾವ್ಯ. ಹಾಯ್ ಹಾಯ್. ಹಲೋ. ಇವರು ವಿಕ್ರಾಂತ್ ಅಂತ, ಫಾರಿನಲ್ಲಿ MBA ಮುಗಿಸ್ಕೊಂಡು ಬಂದಿದ್ದಾರೆ. ಸ್ಮಾಲ್ ರಿಂಗ್, ವೇಟಾ. ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅನಿಸುತ್ತೆ. ನನ್ನ ತಂಗಿ ಜೊತೆ ಯಾರೇ ಕ್ಲೋಸ್ ಆಗಿ ಮೂವ್ ಮಾಡಿದ್ರು ಐ ಡೋಂಟ್ ಲೈಕ್ ಇಟ್. ನಿನ್ನ ಫ್ರೆಂಡು ನನ್ನ ತಂಗಿ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದಾನೆ ಅನ್ಸುತ್ತಲ್ಲ. ಜಗನ್ನಾಥ್ ರಾವ್ ಮಗ ಅಂತ ಸುಮ್ಮನೆ ಇದ್ದೀನಿ. ನಿನ್ನ ಫ್ರೆಂಡ್ಗೆ ಹೇಳು, ಇದು ಫಾರಿನ್ ಅಲ್ಲ, ದಿಸ್ ಈಸ್ ಬ್ಯಾಂಗ್ಳೂರ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಗುಡ್ ಫಾರ್ ಯು. ಸರ್, ಅವ್ನು US ಅಲ್ಲಿ ಇದ್ನಲ್ಲ, ಸೊ ಅದಕ್ಕೆ ಹೀಗೆ. ನೀವೇನು ತಲೆ ಕಟ್ಸ್ಕೊಂಬಿಡಿ ಸರ್, ನಾನೇ ಇದ್ದೀನಲ್ಲ, ನಾನು ಹೇಳ್ತೀನಿ. ಯು ಡೋಂಟ್ ವರಿ. ಗುಡ್ ಗುಡ್. ಏನು ವಿಕ್ಕಿ, ಶ್ರಾವ್ಯ ಪರಿಚಯ ಅಂತ ಹೇಳಲಿಲ್ಲ ನೀನು? ಕಮಾಂಡ್ ಡ್ಯೂಡ್, ಫೇಸ್ಬುಕ್ಕಲ್ಲಿ ತುಂಬ ಜನ ಫ್ರೆಂಡ್ಸ್ ಯಾರೋ, ಯಾರ್ಯಾರ ಮುಖಗಳು ಯಾರ್ಯಾರ ಹೆಸರುಗಳು ಅಂತ ನಾನು ಹೇಗೆ ಜ್ಞಾಪಕ ಇಟ್ಕೊಳ್ಳಿ? ಅದು ಮರಿಯಂತ ಫೇಸ್ ಏನೋ. ಓ ಕಮಾನ್. ಲೋ ವಿಕ್ಕಿ, ನೀನು ಅವಳ ಜೊತೆ ಸ್ವಲ್ಪ ಹುಷಾರಾಗಿರೋ. ಅವ್ರ ಅಣ್ಣ ಇದ್ದಾನಲ್ಲ, ಸ್ವಲ್ಪ ಸರಿ ಇಲ್ಲ. ಅವ್ನ ತಂಗಿ ಜೊತೆ ಯಾವುದೇ ಹುಡುಗ ಮಾತಾಡಿದ್ರು ಸುಮ್ಮನೆ ಕಿರಿಕ್ ಮಾಡ್ತಾನೋ. ನೀನು ನಂಗೆ ಕ್ಲೋಸ್ ಫ್ರೆಂಡ್ ಅಲ್ವಾ, ಹುಷಾರಾಗಿರೋ ಅಂತ ಹೇಳ್ತಿದ್ದೀನಿ. ಹಾಗೇನಿಲ್ಲ ಬ್ರೋ, ಆ ಥರ ಏನು ಮೂನು ಮಾಡಲ್ಲ. ನೀವೆಷ್ಟು ಮಾಡೋ, ಲೆಟ್ಸ್ ಎಂಜಾಯ್.
Stop it. I said stop it. ಬಾ ವಿಕ್ಕಿ. ಇವತ್ತು ಡ್ರೈವರ್ ಬಂದ. ವೆರಿ ಗುಡ್ ಮಾರ್ನಿಂಗ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಹಾರ್ಟ್ಲಿ ವೆಲ್ಕಮ್ ಟು ಎವ್ರಿಬಡಿ ಟು ದಿಸ್ ಸ್ಪೆಷಲ್ ಬೋರ್ಡ್ ಮೀಟಿಂಗ್. ಟುಡೇ ಐ ಆಮ್ ವೆರಿ ಹ್ಯಾಪಿ. ಅಮೆರಿಕದಲ್ಲಿ MBA ಮಾಡ್ತಿದ್ದ ನನ್ನ ಮಗ ಈಗ ಇಂಡಿಯಾಕ್ಕೆ ಬಂದಿದ್ದಾನೆ. ನಮ್ಮ ಕಂಪ್ನಿ ಜೊತೆ ಕಳೆದ 10-15 ವರ್ಷಗಳಿಂದ ನೀವೆಲ್ಲರೂ ಇದ್ದೀರಾ. ನಿಮ್ಮ ಸಹಕಾರದಿಂದ ನಮ್ಮ ಕಂಪ್ನಿ ದೊಡ್ಡ ಹೆಸರು ಮಾಡಿದೆ. ಈವನ್ ಎಕ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಕೂಡ ನಾವು ಟಾಪ್ 1 ಆಗೋದಕ್ಕೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಷಯನ ಅನೌನ್ಸ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಕಂಪ್ನಿಯ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ನನ್ನ ಮಗ ವಿಕ್ರಾಂತಿಗೆ ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಸರ್, ಗುಡ್ ಡಿಸಿಷನ್. ಡ್ಯಾಡ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಓ, ನಿನಗೆ ಹೇಳದೆ ಈ ನಿರ್ಧಾರ ತಗೊಂಡೆ ಅಂತ ಆಶ್ಚರ್ಯ ಆಗ್ತಿದೆಯಾ? ಪ್ಲೀಸ್ ಡ್ಯಾಡ್. ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಜೆಂಟಲ್ಮನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಡಿ. ನೋಡ್ದೇನೋ ಎಲ್ರು ಎಷ್ಟು ಖುಷಿ ಪಟ್ರು ಅಂತ. ನೀನು MBA ಮುಗಿಸ್ಕೊಂಡು ಬಂದಿರೋದು ನನಗಷ್ಟೇ ಅಲ್ಲ ಕಣೋ, ಎಲ್ರಿಗೂ ತುಂಬ ಸಂತೋಷ ಆಗಿದೆ. ಎಲ್ಲರೂ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೇನೆ ನಿನಗೂ ಸಪೋರ್ಟ್ ಮಾಡ್ತಾರೆ. ಡೋಂಟ್ ವರಿ ವಿಕ್ಕಿ, ನನಗೆ ಕಾನ್ಫಿಡೆನ್ಸ್ ಇದೆ ಕಣ. ನೀನು ತುಂಬ ಎತ್ತರಕ್ಕೆ ಬೆಳಿತೀಯ. ಡ್ಯಾಡ್, ಆದರೆ ಏನು? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ನೀವು ನಿಮ್ಮ ಮಗನ್ನ ನಿಮ್ಮ ಕನಸು ಪ್ರಕಾರನೇ ಬೆಳೆಸ್ಕೊಂಬಂದ್ರಿ. ಒಂದು ಮಗು ಬೆಳೀತಾ ಬೆಳೀತಾ ಅದಕ್ಕೇನೇನು ಆಸೆ ಇರತ್ತೋ, ಅದೇನು ಬೇಕಂತ ಕೇಳತ್ತೋ ಅದನ್ನೆಲ್ಲ ನೀವು ನಾನು ಕೇಳೋಕ್ಕಿಂತ ಮುಂಚೆ ತಂದು ಕೊಡ್ತಾಯಿದ್ರಿ. ಸ್ಕೂಲ್ ಹೋಗ್ಬೇಕಾದ್ರೆ ಸೈಕಲ್ಲು, ಕಾಲೇಜ್ ಹೋಗ್ಬೇಕಾದ್ರೆ ಬೈಕು, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡಬೇಕಂದ್ರೆ ಕಾರು.
ಅದನ್ನೆಲ್ಲ ನಾನು ಕೇಳೋಕ್ಕೆ ಮುಂಚೆ ನನ್ನ ಮುಂದೆ ಇರ್ತಾ ಇತ್ತು. ಅಷ್ಟು ದಿನ ನಾನು ನಿಮ್ಮ ಕನಸಿನ ರೂಪ ಆಗಿದ್ದೆ ಡ್ಯಾಡ್. ಇಲ್ಲಿಂದ ಫಾರಿನ್ ಹೋದ್ಮೇಲೆ ನನಗೆ ಹ್ಯಾಕ್ ಬೇಕೋ ಆ ರೀತಿಲಿ ಬದುಕು ಅಂತ ನನ್ನ ಮನ್ಸು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತು. ಅದೇ ಪ್ರಕಾರ ನಾನು ಬದುಕೋಕೆ ಶುರು ಮಾಡಿದೆ. ನಿಮ್ಮ ಕನಸು MBA ಮಾಡೋದಾಗಿತ್ತು, ನನ್ನ ಕನಸು ಬೇರೆನೇ ಆಗಿತ್ತು. ತಮ್ಮ ಅದು ಎಂತ ಹೇಳ್ತಾ ಇದ್ಯಾ? ಏನೋ ಒಂದು ಅರ್ಥನೇ ಆಯ್ದಿಲ್ಲ. ಅದು ಎಂಥದೋಳು ಸರಿ ಮಾಡಿ ಹೇಳ. ಡ್ಯಾಡ್, ನಾನು MBA ಮಾಡಿಲ್ಲ. ಏನು MBA ಮಾಡಿಲ್ವಾ? ಇಲ್ಲ. ಅಯ್ಯೋ, ಲೈ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ. ಈ ನನ್ನ ಸಾಮ್ರಾಜ್ಯ ಕಟ್ಟೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತು, ಸೀತಾರಾಮ್ ಅವ್ರಿಗೆ ಗೊತ್ತು. ಎಲ್ಲೂ ಕೂಡ ಈ ಸಾಮ್ರಾಜ್ಯ ಬಿರುಕು ಬಿಡಬಾರ್ದು ಅಂತ ನಾನು ಅದೆಷ್ಟು ಒದ್ದಾಡಿದ್ದೀನಿ ಕಣೋ. ಆದ್ರೆ ನನ್ನ ಮಗನಾದ ನೀನು ಇಷ್ಟು ದಿನ ನಾನು ಕಟ್ಕೊಂಡು ಬಂದಿರೋ ಸಾಮ್ರಾಜ್ಯನ ಮುಂದೊಂದು ದಿನ ಒಡೆಯೋದಕ್ಕೆ ಕಾರಣ ನೀನಾಗ್ತಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಡ್ಯಾಡ್, ಡ್ಯಾಡ್, ರೀ, ನೀವ್ ಏನ್ ಮಾಡ್ತಿದ್ದೀರಾ ಅನ್ನೋ ಪ್ರಜ್ಞೆನಾದ್ರೂ ಇದೆಯಾ ನಿಮ್ಗೆ? ಪ್ರಜ್ಞೆ ಇರಬೇಕಾದ್ದು ನನಗಲ್ಲ, ಇಲ್ಲಿ ನಿಂತಿದ್ದಾನಲ್ಲ ನಿನ್ನ ಮಗನಿಗೆ. ಡ್ಯಾಡ್, ಏಯ್, ಮುಚ್ಚೋ ಬಾಯಿ. ಇನ್ನೊಂದ್ಸಲ ಅಪ್ಪ ಅಂತ ಕರಿಬೇಡ. ಆ ಯೋಗ್ಯತೆನ ನೀನು ಕಳ್ಕೊಂಡಿದ್ಯಾ. ಏನಂದೆ ನೀನು? ಹಾ, ನಿನ್ನ ಆಸೆಗಳನ್ನ ನೆರವೇರಿಸ್ಕೋ ಅಂತ ನಿನ್ನ ಮನ್ಸು ಹೇಳ್ತಾ ಇದೀಯಾ? ಹೋಗೋ, ಆ ಆಸೆಗಳನ್ನ ನೆರವೇರಿಸ್ಕೋ ಹೋಗೋ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವನಿಗೆ ಯಾರ ಸಹಾಯ ಇಲ್ದೇನೆ ಕನಸನ್ನ ನನ್ಸು ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾಗುತ್ತೆ. ಹೋಗೋ. ಇಷ್ಟೆಲ್ಲ ಇದೇನು ನಿನ್ನ ಸ್ಟೋರಿ? ಕುಡಿ. ಬೇಡ ಕಣೋ, ಇವತ್ತು ನಂಗೆ ಕುಡಿಯೋ ಮೂಡಿಲ್ಲ. ಲೇ, ಏನೋ ಮಾತಾಡ್ತಿದ್ಯಾ? ಇಂಥ ಟೈಮಲ್ಲಿ ಕುಡ್ದೆ ತಾನೆ ಮೈಂಡ್ ರಿಲೀಫ್ ಆಗೋದು. ಸುಮ್ಮನೆ ಕುಡಿಯಪ್ಪ. ನನ್ನ ಮೈಂಡ್ ರಿಲೀಫ್ ಆಗಬೇಕು ಅಂದರೆ ಕುಡಿದಿರೋ ಡ್ರಿಂಕ್ಸು ಕಿಕ್ಕೇ ಇರಬೇಕು. ಇವತ್ತಿರೋ ಟೆನ್ಷನಲ್ಲಿ ನಾನು ಎಷ್ಟೇ ಕುಡಿದ್ರೂ ಕಿಕ್ಕೇ ಇರಲ್ಲ. ಐ ಆಮ್ ವೆರಿ ಸಾರಿ ಕಣೋ. ಎಲ್ಲರ ಅಪ್ಪ ಅಮ್ಮನೂ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸೋದು ಸಹಜ. ಅದ್ರಲ್ಲೇನಪ್ಪ ತಪ್ಪಿದೆ ವಿಕ್ಕಿ? ಅದಕ್ಕೆ ತಾನೇ ನಿನ್ನ ಫಾರಿನ್ ಕಳಿಸಿದ್ದು. ಬೋರ್ಡಿ ಮಗ ಅಪ್ಪ ಚೆನ್ನಾಗಿ ದುಡ್ಡು ಮಾಡವನೆ. ಇನ್ನೇನಾಗ್ಲೂ ಹೊತ್ತಲ್ಲಿ ಕಾಲೇಜ್ಗೆ ಹೋಗೋದು, ರಾತ್ರಿ ಹೊತ್ತು ಓದೋದು ಅಂತ ಹೇಳಿ ಹಬ್ಬ ಕಳಿಸಿರೋ ದುಡ್ಡನ್ನ ಚೆನ್ನಾಗಿ ಮಜಾ ಮಾಡಿದ್ಯಾ ಅಲ್ವಾ? ಆಯ್ ಶ್ರೀಮಂತರು ಮಕ್ಳ ಕತೆ ಎಲ್ಲ ಇಷ್ಟೇ ಅಲ್ವಾ? ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಇದು ಬಿಟ್ಟು ಬೇರೇನಪ್ಪ ತಪ್ಪಾಕಿದೆ ಅಲ್ಲಿ ಹೇಳು. ಮಾರ್ಷಲ್ ಆರ್ಟ್ಸ್ ಕಲಿತಾ ಇದ್ದೆ. ಮಾರ್ಷಲ್ ಆರ್ಟ್ಸಾ? ಜಾಕಿ ಚೇನ್, ಬೂಸ್ಲಿ, ಟಾನಿಜಾ ಅಂತಾರಲ್ಲ, ಅದೇ ತಾನೇ ಮಾರ್ಷಲ್ ಆರ್ಟ್ಸ್. ಈಗ ನಂಗೆ ಗೊತ್ತಾಯ್ತು. ಏಯ್, ಅವಾಗಲೇ ಕುಡಿ ಅಂದರೆ ನೀನು ಯಾಕೆ ಕುಡಿಯಲ್ಲ ಅಂತ ಹೇಳಿದ್ದು ಇವಾಗ ಗೊತ್ತಾಯ್ತು. ಬೋಲ್ತಾನೆ ಕುಡ್ಕೊಂಬಂದಿದ್ಯಾ? ಬೋಲ್ ನನ್ನ ಮಗ ಕೇಳ, ನೀನು ಫುಲ್ ಟೈಟ್ ಆಗ್ಬಿಟ್ಟು ಏನೇನೋ ಮಾತಾಡ್ತಿದ್ಯಾ. ಬೋರು, ಬೆಳಗ್ಗೆ ಮಾತಾಡೋದು ನಿನ್ನ ಮಾರ್ಷಲ್ ಆರ್ಟ್ಸ್ನ. ಬೋರು ಬಾರೋ ಬೆಳಗ್ಗೆಣ.
ಹೇ ದಿಲೀಪ್, ನಿನ್ನ ಗಾಡಿ ಕೀ ಕೊಡು, ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಅಲ್ಲೇ ಫೋಟೋ ಪಕ್ಕ ಇದೆ ತಗೊಳ್ಳೋ. ಥ್ಯಾಂಕ್ ಯು. ಫೈವ್ ಮಿನಿಟ್ಸ್ ಬಂದೆ. ನಿನ್ನ ಸ್ಟೋರಿ ಮೆಗಾ ಸೀರಿಯಲ್ ಕಣೋ, ಹೇಗೆ ಎಂಡ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನು ಶ್ರಾವ್ಯ, ನಿನ್ನೆ ನನ್ನ ಫೀಲಿಂಗ್ಸ್ನ ನನ್ನ ದೋಸ್ತ ಹತ್ರ ಹೇಳ್ಕೊಂಡೆ, ಆದರೆ ಅದನ್ನು ಕಾಮಿಡಿಯಾಗಿ ತೊಗೊಬಿಟ್ಟ. ಇವತ್ತು ನೀನು ಕಿಂಡಲ್ ಮಾಡ್ತಾ ಇದೀಯಾ? ಹೇ ಕೂಲ್ ಮ್ಯಾನ್ ಕೂಲ್. ಅಲ್ಲ, ಸ್ಟೋರಿ ಎಲ್ಲ ಫುಲ್ ಬರೀ ನೀರಲ್ಲೇ ಮುಗಿಸ್ಬಿಟ್ಟೆ. ಇದೇ ಖುಷಿಗೇನೂ ಇಲ್ವಾ? ಸಾರಿ ಬೇಟಾ. ಹೇ ಬೇಟಾ, ಹೇಗಿದ್ದೀರಿ? ನೀವೇನಿಲ್ಲಿ? ನಿಮ್ಗೆ ಇವ್ರು ಗೊತ್ತಾ? ಅಕ್ಕ, ನಾನು ಗೊತ್ತಿಲ್ಲದೆ ಇರೋರು ಈ ಕರ್ನಾಟಕದಲ್ಲೇ ಯಾರು ಇಲ್ಲ. ಮೊನ್ನೆ ನೋಡ್ಲಿ ಸಿದ್ದಿ ಬಾಸ್, ಮೊನ್ನೆ ಇವರು ಫಾರಿನ್ ಬಂದಾಗ ಇವ್ರನ್ನ ಕರ್ಕೊಂಡು ಹೋಗಕ್ಕೆ ಇವ್ರ ಫ್ಯಾಮಿಲಿ ಬಂದಿತ್ತಾ, ಇವ್ರ ಫ್ರೆಂಡ್ ಬಂದಿದ್ರಾ ಅಥವಾ ನೀವು ಬಂದಿದ್ರಾ? ಬಂದಿದ್ದು ಒಬ್ಬನೇ ಸಿದ್ದಿ ಬಾಸ್. ಮೊನ್ನೆಯವ್ರಿಗೂ ಕಾರ್ ಓಡಿಸ್ತಾ ಇದ್ರಿ, ಕಟ್ ಮಾಡಿದ್ರೆ ವೇಟ್ರ್ ಆಗ್ಬಿಟ್ಟಿದ್ರಲ್ಲ ಸರ್, ಏನು ಕತೆ? ಅದು ಒಂದು ದೊಡ್ಡ ಕತೆ ಸರ್. ಒಂದು ನಿಮಿಷ ಸರ್. ಏ ವೇಟರ್, ಜ್ಯೂಸ್ ತೆಗಾರ್ರಿ. ಬಾಸ್, ನಾನು ಮೊದಲು ಬೆಂಗಳೂರಿಗೆ ಬಂದು ಸಿನಿಮಾನ ಗ್ರ್ಯಾಂಡಾಗಿ ಶುರು ಮಾಡಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಆಮೇಲೆ ಏನಾಯ್ತು ಅನ್ನೋದೇ ಟ್ವಿಸ್ಟ್. ಅಕ್ಕ ಯಾಕೋ ಡೋ ಅನ್ಕೊಂಡ್ಬಿಟ್ಟವಳೆ. ನಮ್ಮ ಪ್ರೊಡ್ಯೂಸರ್ಗೆ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಇದ್ದ ಹುಮ್ಮಸ್ಸು ಮುಗಿತಾ ಇರಲಿಲ್ಲ. ಅದಕ್ಕೆ ನಾನು ಹೆದರ್ಕೊಳ್ಳಿಲ್ಲ ಸರ್. ನನ್ನ ಬಂಗಾರಿ, ನಾನು ಡ್ರೈವ್ ಮಾಡ್ತಿರೋ ಕಾರ್ನ ಮಾರ್ದೆ. ಆಮೇಲೆ ಪ್ರೊಡ್ಯೂಸರ್ ಯಾರು ಗೊತ್ತಾ ಸರ್? ಯಾರು? ನಾನೇ ಸರ್, ನಾನೇ ಸರ್. ಆದ್ರೆ ಮತ್ತೆ ಯಾಕೋ ಬಜೆಟ್ ಪ್ರಾಬ್ಲಮ್ ಸರ್. ಸರ್, ಮತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡಿಬಿಟ್ಟು ದುಡ್ಡು ಕೂಡ ಹಾಕ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಸರ್. ನಿಜವಾಗ್ಲೂ ಮಾಡ್ತೀನಿ ಸರ್, ಮಾಡೇ ಮಾಡ್ತೀನಿ ಸರ್. ಸೂಪರ್, ಥ್ಯಾಂಕ್ ಯು ಸರ್. ಸಾರಿ ಸರ್, ಎಮೋಷ್ನಲ್ ಆಗಿಬಿಟ್ಟೆ. ಸಿಸ್ಟ್ರು ಸರ್, ನಿಮ್ಗೊಂದು ವಿಷಯ ಗೊತ್ತಿರ್ಬೇಕಲ್ಲ ಸರ್. ಇಲ್ಲಿ ಬನ್ನಿ ಸರ್. ಸರಿ ಹೋಗೆ, ಇಲ್ಲಿ ಬನ್ನಿ ಸರ್. ಸರ್, ನೀವೇ ಕೇಳಿದ್ರಲ್ಲ ಆರ್ ಯು ಆಫ್ರಿಕನ್, ಅದನ್ನ ಹಂಗೆ ಮೇಂಟೈನ್ ಮಾಡಿ ಸರ್ ಇಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಬಿಲ್ಡಪ್ ತಗೊಂಡ್ಬಿಡ್ತೀನಿ ಸರ್. ಯಾರಿಗೂ ಹೇಳ್ಬಿಡಿ ಸರ್. ಸರ್, ಇನ್ನೊಂದ್ಸಲ ಮಾತ್ರ ಬನ್ನಿ. ಕನ್ನಡಿಗರಿಗೆ ಕನ್ನಡದಲ್ಲಿ ಕೆಲಸ ಇಲ್ಲ ಸರ್. ಟಸ್ಸು ಪುಸ್ಸು ಅಂತ ಇಂಗ್ಲೀಷಲ್ಲಿ ಎರಡು ಮಾತಾಡ್ಬಿಟ್ರೆ ಕೆಲಸ ಫಿಕ್ಸು. ಹ್ಞೂ ಸರ್, ನೀವೇನೋ ಒಡ್ಲಾಡೋದು ಮಾತನಾಡ್ತಾ ಇದ್ರಿ, ನಾನು ಮಧ್ಯದಲ್ಲಿ ಬಂದು ಅಲ್ಲಿ ಆಡಿಸ್ಬಿಟ್ಟೆ. ಕ್ಯಾರಿ ಆನ್ ಸರ್, ಕ್ಯಾರಿ ಆನ್. ಲೇ ಕ್ಯಾರಿ ಜ್ಯೂಸು. ಜಾವ್ 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 ಜಾವ್. ಸರ್, ಕಿರ್ಚಾಡಿ ಗಂಟ್ಲು ಹೋಗ್ಬಿಡಿದೆ ಸರ್. ಕುಡ್ಕೊಂಡ್ಬಿಡ್ತೀನಿ ಸರ್. ಯಾಕೆ ಶ್ರಾವ್ಯ, ಏನಾಯ್ತು? ಅವನ ಕತೆ ಕೇಳಿ ನಗು ಬಂತಾ? ಅಯ್ಯೋ, ಇದು ಹಾಗಿರಲಿ. ಹೋಗಿ ನಿನ್ನ ಹತ್ರ ನಾನು MBA ಮಾಡೋಕ್ಕೆ ಸಜೆಷನ್ ಕೇಳಿದ್ನಲ್ಲ, ಅದಕ್ಕೆ ನಗು ಬಂತು. ಅದಕ್ಕೆ ನಾನು ಯಾವತ್ತೂ ರಿಪ್ಲೈ ಮಾಡಿಲ್ಲ. ವಿಕ್ಕಿ, ನೀ ನಿಜವಾಗ್ಲೂ ದಡ್ಡ. ಅಲ್ಲ ಕಣೋ, CA ಮಾಡಿರೋನು, MBA ಮಾಡಿರೋನು ಅಸಿಸ್ಟೆಂಟ್ ಆಗಿ ಇಟ್ಕೊಂಡು ಬಿಸ್ನೆಸ್ನ ಚೆನ್ನಾಗಿ ನೋಡ್ಕೋಬೋದಲ್ವಾ? ಆರಾಮಾಗಿ ಪೇರೆಂಟ್ಸ್ ಜೊತೆನೂ ಇರ್ಬೋದು. ಹೀಗಾಗ್ತಾ ಇರಲಿಲ್ಲ ವಿಕ್ಕಿ. ಶ್ರಾವ್ಯ, ನೀ ಹೇಳೋದು ಕರೆಕ್ಟೇ. ಆ ರೀತಿ ನನಗೆ ಎಷ್ಟು ದಿವಸ ಬದುಕೋಕ್ಕಾಗತ್ತೆ? ಮುಂದೆ ಒಂದಿನ ನನ್ನ ಮನಸ್ಸು ನೀ ಹೇಗೆ ಬದುಕ್ತೀನಿ ಅಂತ ಕೇಳಿದ್ರೆ ಆವಾಗ ನಾನು ಏನು ಆನ್ಸರ್ ಮಾಡೋಕ್ಕಾಗತ್ತೆ? ನಾನು ಹೃದಯದ ಮಾತು ಕೇಳೋಣ, ಹೃದಯ ಏನು ಹೇಳುತ್ತೋ ಅದನ್ನೇ ಮಾಡೋಣ. ಎಲ್ಲರೂ ನನ್ನಾಗೆ ಅವರ ಹೃದಯದ ಮಾತು ಕೇಳಿದ್ರೆ ಲೈಫೇ ಸೂಪರ್ ಆಯ್ತು ಗೊತ್ತಾ? ಒಂದ್ಸತಿ ನೀನೇ ಯೋಚನೆ ಮಾಡಿ ನೋಡು.
ಮುಂಜಾವಿನ ಕನಸಿನಲ್ಲಿ ನೀ ನೀಡಿದ ಸಿಹಿ ವಚನ ನನ್ನೊಲವೇ ಮರೆಯದೆ ಬಲು ಬೇಗ ಈಡೇರಿಸು. ಹೃದಯದಲ್ಲಿ ನೀ ಮಾಡಿದ ಅತಿಕ್ರಮಣ ನನ್ನೊಲವೇ ನನ್ನೆದುರೇ ನಿಜವೆಂದು ನೀ ತೋರಿಸು. ಮುಂಜಾವಿನ ಕನಸಿನಲ್ಲಿ ನೀ ನೀಡಿದ ಸಿಹಿ ವಚನ. ನಾನು ನಿಂಗೆ ಹೇಳ್ದೆ ತಾನೆ ವಿಕಿ, ನಾನು ನಿಂಗೆ ಹೇಳ್ದೆ ತಾನೆ ಶ್ರಾವ್ಯ ಅವ್ರ ಅಣ್ಣ ಸರಿ ಇಲ್ಲ, ಅವಳ ಜೊತೆ ಓಡಾಡಬೇಡ, ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಡ ಅಂತ. ನೀ ನನ್ನ ಮಾತು ಕೇಳ್ದ? ಎಲ್ಲ ಹೋಯ್ತು. ಅವಳ ಜೊತೆ ಫ್ರೆಂಡ್ಶಿಪ್ಪು ಪಾರ್ಟ್ನರ್ಶಿಪ್ಪು ಎಲ್ಲ ಎಲ್ಲ ಹಾಳಾಗೋಯ್ತು. ನನ್ನ ಶೇರ್ ಅಮೌಂಟ್ ಕೂಡ ಕೊಡಲ್ಲ ಅಂತಿದೆ ಕಣೋ. ನನ್ನ ಜೀವನಕ್ಕಂತ ಇದ್ದಿದ್ದು ಅದೊಂದೇ ದಾರಿ. ಈಗೇನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅಪ್ಪಂಗೆ ಒಳ್ಳೆ ಮಗನೂ ಆಗಿಲ್ಲ. ಫ್ರೆಂಡು ಕಷ್ಟದಲ್ಲಿದೆ ಅಂತ ಆಶ್ರಯ ಕೊಟ್ರೆ ಫ್ರೆಂಡಿಗೆ ಒಳ್ಳೆ ಫ್ರೆಂಡೂ ಆಗಿಲ್ಲ. ನೀನೇನು ಯೋಚನೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ನೀನು ಇವಾಗ ಅವ್ರ ಹತ್ರ ಹೋಗಿ ಜಗಳ ಮಾಡಿ ಓಡಾಡಿ ನನ್ನ ಶೇರ್ ಅಮೌಂಟ್ ವಾಪಸ್ ತರಬೇಕಂತ ತಾನೆ? ಏಯ್ ಬೇಡ ಕಣೋ, ಪ್ಲೀಸ್ ಆ ಥರ ಏನು ಮಾಡಬೇಡ ಕಣೋ. ನಾನು ಬಡವ ಕಣೋ, ಕಷ್ಟ ಅನ್ನಿಸ್ಕೊಳೋ, ನನ್ನ ಜೀವನ ಹೇಗೋ ನಡೆಯುತ್ತೆ. ನೀನು ಮಾತ್ರ ಆ ಥರ ಕೆಲಸ ಮಾಡಬೇಡ ಪ್ಲೀಸ್ ಕಣೋ. ಬೇಡ ಕಣೋ, ಬೇಡ ಕಣೋ ವಿಕ್ಕಿ, ಬೇಡ. ನೋಡು, ಶಾವಿಂದ ಮೆಸೇಜ್ ಇರಬೇಕು. ಹೋಗು, ಹುಡುಗಿನ ಯಾವತ್ತು ಕಾಯಿಸ್ಬಾರ್ದು. ಫ್ರೆಂಡ್ ಹೆಂಗಾದ್ರೂ ಹಾಳಾಗೋಗ್ಲೋ. ಹೋಗು, ತಗೋ ತಗೋ, ನೀನು ಚೆನ್ನಾಗಿರು. ಹೋಗು ಹೋಗು ಹೋಗು, ನೀನು ತಲೆ ಕೆಡಿಸ್ಕೊಂಬೇಡ. ಹೋಗು ಹೋಗು. Stop it. I said stop it. ಏನೋ ಮಾಡ್ತಿದ್ಯಾ? ಅರ್ಥ ಆಗ್ತಾ ಇಲ್ವಾ? ಕನ್ಫ್ಯೂಷನ್ನಾ? ಅಲ್ಲಿ ಮೂಡೂರು ಬಂದು ಡ್ಯಾಮೇಜ್ ಮಾಡಿದ್ರು, ಇಲ್ಲಿ ನಾನೇ ಬರಬೇಕಾಯ್ತು. ನೋಡು, ವಿಷಯ ನಿಂಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ವಿಷಯ ಗೊತ್ತಿಲ್ದಿರೋದು ನಿಮಗೆ. ನಂಗೂ ನಿಂಗೆ ತಂಗಿಗೂ
ಯಾವುದೇ ರೀತಿಯಾದ ಲವ್ ಫೀಲಿಂಗ್ಸ್ ಇಲ್ಲ. ನಾನು ಯಾವುದೋ ಫ್ರಸ್ಟ್ರೇಷನ್ಲಿದ್ದೆ, ನಿಮ್ಮ ತಂಗಿ ಸಿಕ್ಕಿದ್ಲು, ನಾನು ನನ್ನ ಫೀಲಿಂಗ್ಸ ಶೇರ್ ಮಾಡಿಕೊಂಡೆ, ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ವಾಟ್ ನೆಕ್ಸ್ಟ್? ಪಾರ್ಟ್ನರ್ಶಿಪ್ ಅಂತೂ ಕ್ಯಾನ್ಸಲ್ ಮಾಡಿದ್ದೀರಾ. ಅವ್ನ ಶೇರ್ ಅಮೌಂಟ್ ವಾಪಸ್ ಕೊಡಿ. ಕೊಡಲ್ಲ ಅಂದರೆ ಕೊಡ್ತೀರ ಅಂತ ನಂಗೆ ಅನಿಸ್ತಾರೆ, ಕೊಡಲ್ಲ ಅಂದರೆ ಬಿಡಲ್ಲ ಅಂತ ನಿಮ್ಗನ್ಸಿರತ್ತೆ. ಏನು ಅಂದ್ಕೊಂಡಿದ್ದೆ ನೀನು ವಿಕ್ರಾಂತ್? ಪರವಾಗಿಲ್ಲ, ಕಿಲಾಡಿ ನೀನು. ಆದರೆ ನಮ್ಮಣ್ಣ ಜಗತ್ ಕಿಲಾಡಿ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡ, ಆಟ ಈಗ ಸ್ಟಾರ್ಟ್ ಆಗಿರೋದು. ನಮ್ಮಣ್ಣ ಯಾವುದಕ್ಕೂ ರಿಪ್ಲೈ ಮಾಡದೇ ಇರಲ್ಲ. ಆ ರಿಪ್ಲೈಗೆ ಜಾಸ್ತಿ ಟೈಮೂ ಬೇಕಾಗಿಲ್ಲ. ನೀನು ಹುಷಾರಲ್ಲಿ ನೀನಿರು ಅಂತ ಹೇಳಕ್ಕೆ ಬಂದೆ ಅಷ್ಟೇ. ದಿಲೀಪ್, ನಾನು ಶ್ರಾವ್ಯ ಜೊತೆ ಸುತ್ತಾಡೋಕ್ಕೆ ಹೋಗಿಲ್ಲ ಕಣೋ. ಶ್ರಾವ್ಯ ಇಂಪಾರ್ಟೆಂಟ್ ಅಲ್ಲ, ನಂಗೆ ನೀ ಮುಖ್ಯ. ತಗೋ ಚೆಕ್. ಜಿಮ್ ಪಾರ್ಟ್ನರ್ಶಿಪ್ ಒಂದು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಿಲ್ಲ, ಆದರೆ ನಿನ್ನ ಶೇರ್ ಅಮೌಂಟ್ನ ವಾಪಸ್ ತಂದಿದ್ದೀನಿ. ನನ್ನಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆಯೋ? ನಾನಿಲ್ಲಿ ತುಂಬ ದಿನ ಇರೋಲ್ಲ, ನಿಂಗೆ ಕೂಡ ತೊಂದರೆ ಆಗ್ತಾ ಇದೆ. ನನ್ನ ಕ್ಷಮಿಸ್ಬಿಡು. ಐ ಆಮ್ ವೆರಿ ಸಾರಿ. ಹೇ ದಿಲೀಪ್, ಜಾಗ್ ಹೋಗಿ ಬರ್ತೀನೋ? ಕ್ಯಾರಿ ಆನ್.
ಲೆಟ್ಸ್ ಸಿ. ಕಮ್ ಆನ್, ಕಮ್ ಆನ್, ಕಮ್ ಆನ್, ಕಮ್ ಆನ್.
Go, man. Go. ನನ್ನ ಮೇಲೆ ಅಟ್ಯಾಕ್ ಆಗಿದೆ ಅಂತ ನಿನಗೆ ಯಾಕೆ ಗೊತ್ತಾಯ್ತು ಶ್ರಾವ್ಯ? ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ನಿನ್ನ ನೋಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು, ಅದಕ್ಕೆ ಹುಡ್ಕೊಂಡು ಬಂದೆ. ಹೌದಾ? ಏನಕ್ಕೆ? ನೀನು ತಾನೇ ಹೇಳಿದ್ಯಲ್ಲ ವಿಕ್ಕಿ, ಮನ್ಸೇನು ಹೇಳುತ್ತೋ ಅದನ್ನು ಕೇಳಬೇಕು, ಹಾರ್ಟಿಗೆ ಏನು ಅನಿಸುತ್ತೋ ಅದನ್ನು ಮಾಡಬೇಕು ಅಂತ. ಹೌದು. ಹಾಗಿದ್ರೆ ನಿನ್ನ ಮನಸ್ಸು ಏನು ಹೇಳ್ತಾ ಇದೆ? ನನ್ನ ಮನಸ್ಸು ಐ ಲವ್ ಯು ಅಂತ ಇದೆ. ಏಯ್, ಅದೆಲ್ಲ ಮುಗಿದೋಗಿರೋ ಕತೆ. ಹೋಗ ಹೋಗ. ಏಯ್, ಮುಚ್ಚ ಬಾಯ್. ನಾನು ಹೂ ಬಾಯ್? ಅರವಿಂದ್, ಅರವಿಂದ್, ನಿನಗೆ ನನ್ನ ತಂಗಿ ಬೇಕಾ? ಹೋಗ ಹೋಗ. ಅಯ್ಯೋ, ನೀನು ಶೂಟ್ ಮಾಡ್ಬಿಡ್ತೀನಿ. ಸುಮ್ಮನೆ ಹೋಗ. ಕುಡಿಬೇಕು, ಹೋಗ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. Listen, Shravya. ನಾನು ಏನು ನೀನು ಯಾಕೋ ಈ ಥರ ಮಾಡಿದೆ? ಅಲ್ಲೋ, ಯಾರಿಗಾದ್ರೂ ಪಾಪ ಅಂತ ಪರಿಸ್ಥಿತಿ ಬಂದರೂ ನಮ್ಮ ಶತ್ರುಗಳಿಗೆ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ಅನ್ಕೊಂತೀವಿ. ಅಂಥದ್ರಲ್ಲಿ ಅರವಿಂದ್ ಅವ್ರಿಗೆ ಯಾಕೋ ಈ ಥರ ಮಾಡಿದೆ? ಹಿಂದೂವರೆಗೂ ಏನೇ ಸಮಸ್ಯೆ ಇದ್ರು ಅದನ್ನು ಆರಾಮಾಗಿ ಕೂತ್ಕೊಂಡು ಬಗೆಹರಿಸ್ಬೋದಿತ್ತು. ಅಂಥದ್ರಲ್ಲಿ ನೀನು ಅವ್ರನ್ನ ಸಾಯಿಸೋ ನಿರ್ಧಾರ ಮಾಡ್ತೀಯ ಅಂತ ನಂಗೆ ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ ಕಣೋ. ನೀನು ಮಾತಾಡಬೇಡ. ಮನುಷ್ಯ ದೊಡ್ಡವನಾಗೋದು ಚಿಕ್ಕವನಾಗೋದು ಅವ್ನು ಮಾಡೋ ಕಾರ್ಯದಿಂದ, ಆದರೆ ನೀನು ಮಾಡಿರೋ ಕಾರ್ಯ ಕಣ್ಮುಂದೆನೇ ಸುಡ್ತಾ ಇದೆ.
ಶ್ರಾವ್ಯ ಅವ್ರ ಅಣ್ಣನ ಮೇಲೆ ಎಷ್ಟು ಪ್ರಾಣ ಇಟ್ಟಿದ್ಲು ಗೊತ್ತೇನೋ. ಈಗ ಅದೇ ಪ್ರಾಣನ ತೆಗ್ದಿದ್ಯಾ. ನನ್ಗೇನು ಗೊತ್ತಿಲ್ವೋ. ಇನ್ನು ನೀನೇನೇ ಹೇಳಿದ್ರು ನಾನು ನಂಬೇಕಾ? ಇದಕ್ಕೆ ನಾನು ಇಂಡಿಯಾಗೆ ಬಂದಿದ್ದು. ಅಪ್ಪ ಅಮ್ಮನ ಜೊತೆನೂ ಬದುಕಿಲ್ಲ, ಈಗ ಶ್ರಾವಿನ ಜೊತೆನೂ ಈ ಥರ ನಡ್ಕೊಂಡಿದ್ಯಲ್ಲ. ನಿನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಇನ್ಮೇಲೆ ಮುಖನೇ ತೋರಿಸ್ಬೇಡ ನೀನು. ದಿಲೀಪ್ ಮಾತು ಕೇಳು. ವಿಧಿ ಬರಹ ಯಾಕಾಗಿ ಹೀಗಾಯಿತು ಬೇಕಿಹುದೇ ಮರುಪ್ರಸ್ತಾವನೆ ಈ ವಿರಹ ಬಿಸಿಲಾಗಿ ಬಂದಾಯ್ತು ಕೆಡಿಸಿಹುದೇ ಒಲವ ತಂಪನೆ ಚಿಗುಟಿದ ಚಂದ್ರನ ಚದುರಿದ ಮೇಘವು ಹೊರಟಿದೆ ಮೇಘದಿ ಬಿಡದೇನೆ ಸುಳಿವು ವಿಧಿ ಬರಹ ಯಾಕಾಗಿ ಹೀಗಾಯ್ತು ಬೇಕಿಹುದೇ ಮರುಪ್ರಸ್ತಾವನೆ ನೀ ನಡೆದಿರೋ ಆ ಕಾಲು ದಾರಿಯು ಕಂಗಾಲಾಗಿದೆ ನೀ ಕಣ್ಮರೆಯಾಗಲು. ನೀ ಅಡಗಿರೋ ನನ್ನ ನೆನಪುಗಳೆಲ್ಲವೂ ಅಂಗಾಲಾಚಿವೆ ನೀ ನನ್ನವಳಾಗಲು. ಮುಗಿಲೆತ್ತ ಧೂಳು ಭುವಿಯಲ್ಲಿ ತಂದಿದೆ ಹಗಲಲ್ಲೇ ಇರುಳು ವಿಧಿ ಬರಹ ಯಾಕಾಗಿ ಹೀಗಾಯಿತು. Who are you, man? ಯಾರು ಅಂತ ಕೇಳ್ತಾ ಇದ್ದಾನೆ. ಯಾರು ಅಂತ ಕೇಳಿದೆ, ಹೇಳ್ದೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನೀನೇ ಹೇಳ್ತೀಯ.
ಈಗ ಹೇಳ್ತೀಯ ಯಾರೋ ಅಂತ? Stop it. ಇನ್ಫಾರ್ಮೇಷನ್ಗೋಸ್ಕರ ಬರೋರು ಪ್ರೆಸ್, ಇನ್ಫಾರ್ಮೇಷನ್ ಕೊಟ್ಟು ಬರೋರು ಪೊಲಿಟಿಷಿಯನ್, ಇನ್ಫಾರ್ಮೇಷನ್ ಕೊಡದೆ ಬರೋರು ಈ ಪೊಲೀಸ್. ಅವನು ನನ್ನ ಹುಡುಗ, ನಾನೇ ಕಳಿಸಿರೋದು. ಈಗ ನಾನು ಯಾಕೆ ಬಂದೆ ಅಂತ ನಿಂಗೆ ಇಷ್ಟರಲ್ಲಾಗಲೇ ಗೊತ್ತಾಗಿರ್ಬೇಕಲ್ವಾ? ಮಿಥುನ್ ಈಸ್ ಈ ಕೇಪೇಬಲ್ ಟು ಕಿಲ್ ಎ ಮ್ಯಾನ್? ನನ್ನ ಗೆಸ್ಸು ಮಿಸ್ ಆಗಿಲ್ಲ ಅಂತಾಯ್ತು. ಮಿಸ್ಟರ್ ವಿಕ್ರಾಂತ್ ಅಲಿಯಾಸ್ ವಿಕ್ಕಿ, ನೀವೊಂದ್ಸಲ ಸ್ಟೇಷನ್ಗೆ ಬಂದು ಹೋಗ್ಬೇಕಾಗತ್ತೆ. ಸರ್, ನಾನ್ಯಾಕೆ ಬರಬೇಕಾಗತ್ತೆ? ಬನ್ನಿ, ಬಂದಮೇಲೆ ಎಲ್ಲ ಗೊತ್ತಾಗತ್ತೆ. ಹಾಂ, ಬರೋವಾಗ ಈ ಬಾಡಿ ಮಾತ್ರ ಬರೋದಲ್ಲ, ನಿಮ್ಮನ್ನು ಐಡೆಂಟಿಫೈ ಮಾಡೋಕ್ಕೆ ID ಕಾರ್ಡ್ಸಿಂದ ಹಿಡಿದು ಪಾಸ್ಪೋರ್ಟ್ವರೆಗೂ ಎಲ್ಲ ಪ್ರೂಫು ತರಬೇಕಾಗತ್ತೆ. See you in station. ನೀನು ನೋವು ನಂಗೆ ಅರ್ಥ ಆಗುತ್ತೆ. ಬಟ್ ಎಷ್ಟು ದಿನ ಅಂತ ಇದೇ ಕೊರಗಲ್ಲಿರ್ತೀಯ? ನೀನು ಎಷ್ಟೇ ನೋವು ಪಟ್ಟರು ಸತ್ತಿರೋ ನಿಮ್ಮ ಅಣ್ಣ ಬದುಕು ಬರ್ತಾನ? ಶ್ರಾವ್ಯ, ನೀನು ಈ ರೀತಿ ಇರೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ ಶ್ರಾವ್ಯ. ಬಾ, ಕಮಾನ್. ನಿನ್ನ ಮೈಂಡಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು, ರಿಲೀಫ್ ಬೇಕು. ಬಾ ಬಾ ಶ್ರಾವ್ಯ, ಬಾ, ಕಮಾನ್, ಕಮ್, ಬಾ. Good shot, but out. Hi. ಏನು ಸರ್ ನೀವಿಲ್ಲಿ? ಸ್ಮಶಾನದಲ್ಲಿ ಹೆಣ, ಬ್ಯಾಂಕಲ್ಲಿ ಹಣ, ಕೊಲೆಯಾದ ಜಾಗದಲ್ಲಿ ಇನ್ಸ್ಪೆಕ್ಟರ್ ರಾಣ. ಸರ್, ನೀವು ಬಂದಿರೋದು ನೋಡಿದ್ರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಅನಿಸುತ್ತೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ನಮ್ಗೆ ಹೆಂಗೆ ಗೊತ್ತೋ ನಾವು ಹೇಳೋದಕ್ಕೆ ರೆಡಿ ಸರ್. ಮೇಲೆ ಬಿಸಿಲಿದೆ, ಪಕ್ಕದಲ್ಲಿ ಬ್ಯೂಟಿ ಇದೆ, ಕಲರ್ ಕಡಿಮೆ ಆಗುತ್ತೆ. ಕ್ಯಾನ್ ವಿ ಮೂವ್ ಇನ್ಸೈಡ್? ಯಾ ಶೂರ್, ಬನ್ನಿ. ಸರ್, ಕಾಫಿ ಟೀ ಏನೋ ತೊಗೊಂತೀರಾ? ಕಾಫಿಗಳು ಟೀಗಳು ಕುಡಿಯೋಕ್ಕೆ ಬೇಕಾದಷ್ಟು ಕಾಫಿ ಡೇಗಳು ಸಿಗ್ತವೆ. ನಾ ಬಂದಿರೋದು ಇನ್ಫಾರ್ಮೇಷನ್ ಪಡೆಯೋಕ್ಕೆ. ಆ್ಯಕ್ಚುಲಿ ಸಾವಾದ ಮನೆಯಲ್ಲಿ ಕಾರ್ಯ ಮುಗಿಯೋರ್ಗೂ ಮಾತ್ರ ಸುಖ. ಆದರೆ ನನ್ನ ಕೇಸಲ್ಲಿ ಕೇಸ್ ಮುಗಿಯೋವರೆಗೂ ಸುಖ. ಮುಗಿಸ್ತೀನಿ, ಆದಷ್ಟು ಬೇಗ ಕಾರ್ಯ ಸೂತ್ಕ ಎಲ್ಲ ಮಾಡಿ ಮುಗಿಸ್ತೀನಿ. ಆಮೇಲೆ ಟೀ ಕಾಫಿ ಬಂದು ಟಿಫನೇ ಮಾಡ್ಕೊಂಡು. ಖಂಡಿತ ಸರ್. ಶ್ರಾವ್ಯ, ನಿಮ್ಮಣ್ಣನ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ಕ್ವಾಲಿಟಿಯಾಗಿ ಹೇಳ್ತೀಯಾ? ಸರ್ ಪ್ಲೀಸ್ ಸರ್, ಈ ವಿಷಯದ ಬಗ್ಗೆ ನಾನೇನೂ ಕೇಳಬೇಡಿ. ನಾನೇನೂ ಹೇಳೋ ಪರಿಸ್ಥಿತಿಲಿಲ್ಲ ಸರ್. ನೀವೇನು ಬೇಕಾದರೂ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ, ಆದರೆ ನನ್ನನ್ನು ಮಾತ್ರ ಇನ್ವಾಲ್ವ್ ಮಾಡಬೇಡಿ ಸರ್. ಕ್ಯಾನ್ ಐ ಸಿಟ್? ಶೂರ್, ಪ್ಲೀಸ್ ಕಮ್. ಬನ್ನಿ ಬನ್ನಿ.
ಶ್ರಾವ್ಯ, ನಿಮ್ಮ ಅಣ್ಣಂಗೆ ಆಗದೆ ಇದ್ದವ್ರು ಯಾರಾದರೂ ಇದ್ದಾರಾ, ಅಥವಾ ನಿಂಗೆ ಯಾರ ಮೇಲಾದರೂ ಡೌಟ್ ಇಸ್? ಸರ್ ಪ್ಲೀಸ್ ಸರ್, ನನಗೇನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಕೇಳಬೇಡಿ ಅಂತ ಹೇಳಿದ್ನಲ್ಲ ಸರ್. ಇಟ್ಸ್ ಓಕೆ ಓಕೆ. ಮಿಸ್ಟರ್ ಸರ್ ದಿಲೀಪ್. ದಿಲೀಪ್, ದಿಲೀಪ್, ನೀವು ಇವರಿಗೇನಾಗಬೇಕು? ಸರ್ ಏನು ಸರ್ ನೀವು ಕೇಳ್ತೀರಾ ನೋಡ್ರಿ, ನನ್ನ ಮೇಲೆ ಡೌಟ್ ಪಡೋ ಥರ ಇದ್ದೀರಲ್ಲ ಸರ್. ಹಾಗೇನಿಲ್ಲ ಬಿಡಿ, ಡೋಂಟ್ ವರಿ. ಮನೆಗೆ ಬಂದ ತಕ್ಷಣ ಕಾಫಿ ಟೀ ಕೇಳಿದ್ರಲ್ಲ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಎಷ್ಟೇ ಆದರೂ ಪೊಲೀಸ್ ವಿದ್ಯೆ ಅಲ್ವಾ, ಅದೊಂಥರ ಯಾವ ಹುತ್ತದಲ್ಲಿ ಯಾವ ರೀತಿ ಯಾರಿಗೆ ಗೊತ್ತು. ಹಾಗೆ ನಿಮ್ಮಿಂದ ನಮಗೇನಾದರೂ ಹೆಲ್ಪ್ ಆಗುತ್ತೇನಂತ ಕೇಳಿದೆ ಅಷ್ಟೇ. ಸರ್ ನಾನು ಇವ್ರ ಅಣ್ಣನ ಬಿಸ್ನೆಸ್ ಪಾರ್ಟ್ನರ್. ಪಾರ್ಟ್ನರ್? ಯಾವ ರೀತಿ? ಪ್ಲೀಸ್ ಸ್ಟಾಪ್ ಇಟ್. ಅಣ್ಣನ ಬಿಸ್ನೆಸ್ ಪಾರ್ಟ್ನರ್, ನನ್ನ ಫ್ರೆಂಡ್ ಥರ ಅಷ್ಟೇ. ಏನೇನೋ ಪ್ರಶ್ನೆ ಕೇಳಿ ನನ್ನ ತಲೆ ಕೆಡಿಸ್ಬೇಡಿ. ಈಗಾಗಲೇ ಹುಚ್ಚಿಡ್ದಂಗಾಗಿದೆ. ನನ್ನ ಪಾಡಿಗೆ ನೆಮ್ಮದಿಯಾಗಿರಕ್ಕೆ ಬಿಡಿ ಪ್ಲೀಸ್. ದಯವಿಟ್ಟು ನೀವಿನ್ನು ಹೊರಡ್ಬೋದು. ಮಿಸ್ಟರ್ ಮೀಸೆ, ಸತ್ತಿರೋದು ನಿಮ್ಮಣ್ಣನ ಅಥವಾ ನಮ್ಮಣ್ಣನ? ಒಂದು ಇನ್ಫಾರ್ಮೇಷನ್ ಕೇಳಿದ್ರೆ ಸಕ್ಕುಬಾಯಿ ಥರ ಡೈಲಾಗ್ ಹೇಳ್ತಾರೆ. ಇನ್ಫಾರ್ಮೇಷನ್ ಕೊಡಿ, ಕೊಡ್ತೇ ಇರಿ. ಆ ಕೊಲೆಗಾರನ ನಾನು ಹಿಡ್ದೇ ಹಿಡಿತೀನಿ. ನನ್ನ ಶೋಕಿಗೋಸ್ಕರ ಕಾಕಿ ಹಾಕಿಲ್ಲ. ಕಾಕಿ ಹಾಕಿದಾಗಿಂದ ಯಾವ ಕೇಸನ್ನು ಬಾಕಿ ಇಟ್ಟಿಲ್ಲ. ಅಂದರೆ ಮುಂದೆ ಇಡೋದೂ ಇಲ್ಲ. ತುಂಬ ದೇಶ ಸುತ್ತಿದೆಯಾ? ಗುಡ್, ಇಂಟ್ರೆಸ್ಟಿಂಗ್ ವಿಕ್ರಾಂತ್. ಅಂದರೆ ಇಷ್ಟು ದಿವಸ US ಅಲ್ಲಿದ್ದಲ್ವಾ? ಹೌದು. ಅದಕ್ಕೂ ಇದಕ್ಕೂ ಏನು ಲಿಂಕು? ಕೇಳಿದ ಪ್ರಶ್ನೆಗೆ ಮಾತ್ರ ಆನ್ಸರ್ ಮಾಡಬೇಕು, ಎಕ್ಸ್ಟ್ರಾ ಲಾಜಿಕ್ ಬೇಡ. ಓಕೆ, ಈಗ ಒಂದೊಂದಾಗಿ ವಿಷಯಕ್ಕೆ ಬರೋಣ ಅಲ್ವಾ? ಪ್ರೆಷರ್ ಪಾಯಿಂಟ್ ನಾಕ್ಔಟ್ ಪಂಚ್ ಬಗ್ಗೆ ನಿನಗೇನು ಗೊತ್ತು? ಮಿಸ್ಟರ್ ವಿಕ್ರಾಂತ್, ನಿನ್ನನ್ನೇ ಕೇಳ್ತಿರೋದು. ಪ್ರೆಷರ್ ಪಾಯಿಂಟ್ನಲ್ಲಿ ಡಿಮ್ಯಾಕ್ ಡೆತ್ ಟಚ್ ಅಂದರೆ ಏನು? ಇದನ್ನೆಲ್ಲ ನನ್ನ ಹತ್ರ ಕೇಳ್ತಾ ಇದ್ದೀರಾ? ನೀನು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ಯಾ ತಾನೆ? ಹೌದು, ನಾನು ಮಾರ್ಷಲ್ ಆರ್ಟ್ಸ್ ಕಲ್ತೀನಿ. ಆದರೆ ಅದು ನನ್ನ ಎಸ್, ಪ್ಯಾಷನ್. ನೋಟ್ ದಿಸ್ ಪಾಯಿಂಟ್. ನೀವ್ಯಾಕೆ ಈ ವಿಷಯನ ಕೇಳ್ತಾ ಇದ್ದೀರಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಮೊದಲು ಕೇಳಿದ ಪ್ರಶ್ನೆಗೆ ಮಾತ್ರ ಆನ್ಸರ್ ಮಾಡು, ಆಮೇಲೆ ಎಲ್ಲ ಅರ್ಥ ಆಗುತ್ತೆ. ನೀನು US ಹೋಗಿದ್ದು ನಿಜನಾ? ನಿಜ. MBA ಮಾಡೋಕ್ಕೋಗಿ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದು ನಿಜನಾ? ನಿಜ. ಅಲ್ಲಿಂದ ಇಂಡಿಯಾಗೆ ರಿಟರ್ನ್ ಬಂದ್ರಿ ನಿಜನಾ? ನಿಜ. ಬಂದ್ಮೇಲೆ ಅರವಿಂದ್ ತಂಗಿ ಜೊತೆ ನಿಂಗಳು ಹೋಯ್ತು ನಿಜನಾ? ನಿಜ. ಅರವಿಂದ್ಗೂ ನಿನಗೂ ಗಲಾಟೆಗಳಾಗಿ ದ್ವೇಷ ಆಯ್ತು ನಿಜನಾ? ನಿಜ. ಅರವಿಂದ ನೀನೇ ಕೊಂದಿದ್ದು ನಿಜ. ನಿಜನಾ? ಎಸ್. ಆಫೀಸರ್, ನನ್ನ ಕನ್ಫ್ಯೂಸ್ ಮಾಡ್ತಾ ಇರಾ. ಆ ಕೊಲೆ ನಾನು ಮಾಡಿಲ್ಲ. ಮತ್ಯಾರು ಮಾಡಿದ್ದು? ನನಗೆ ಗೊತ್ತಿಲ್ಲ. ಅದು ಕೊಲೆನೇ ಅಂತ ನೀನು ಹೇಗೆ ಹೇಳ್ತೀಯ? ನನಗೆ ಗೊತ್ತಿಲ್ಲ. ಮಿಸ್ಟರ್ ವಿಕ್ರಾಂತ್, ನಾಕ್ಔಟ್ ಪಂಚ್ ಬಗ್ಗೆ ನಿನಗೇನು ಗೊತ್ತು? ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲ್ತಿರೋರಿಗೆ, ಅದನ್ನು ಅಭ್ಯಾಸ ಮಾಡ್ತಿರೋರಿಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರತ್ತೆ. ಒಂದು ಪರ್ಟಿಕ್ಯುಲರ್ ಸ್ಟೈಲ್ನಲ್ಲಿ ಕುತ್ಕೆತಿರೋ ನರಕ್ಕೆ ಹೊಡೆಯೋ ಏಟ್ಗೆ ಹಂಗಂತಾರೆ. ಏನಂತ? ಕೊಲೆ ಅಂತನಾ? ನೀವು ಹೇಳಿದ್ರಲ್ಲ ಪ್ರೆಷರ್ ಪಾಯಿಂಟ್ ನಾಕ್ಔಟ್ ಪಂಚ್ ಅಂತ, ಅದರಲ್ಲಿ 3 ಥರ ಇದೆ. ಹಲೋ ಸಾರ್, ನಾನು ಆಗಲೇ ಹೇಳಿದ್ನಲ್ಲ ಎಕ್ಸ್ಟ್ರಾ ಲಾಜಿಕ್ ಎಲ್ಲ ಬೇಡ ಅಂತ. ಕೇಳಿದ್ದಕ್ಕೆ ಮಾತ್ರ ಆನ್ಸರ್ ಬೇಕು. ಸೊ ಒಬ್ಬ ಮನುಷ್ಯನ ಸಾಯಿಸೋದಕ್ಕೆ ಒಂದೇ ಒಂದು ಪಂಚ್ ಸಾಕು ಅಂತೀಯ, ಹೌದು ತಾನೆ? ಮಿಸ್ಟರ್ ವಿಕ್ರಾಂತ್, ಇದೇ ಪಂಚಿಂದ ಅರವಿಂದ್ ಕೂಡ ಸತ್ತಿದ್ದು. ಈಗ ನೀನೇನು ನಮಗೆ ಹೇಳಿದೆಯೋ ಅದೇ ರೀತಿ ಅರವಿಂದ್ ಮರ್ಡರ್ ಸಹ 100% ಇದೇ ರೀತಿ ಆಗಿದ್ದು ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿದೆ.
ಪಿಕ್ಚರಲ್ಲಿ ಬರುವ ಕ್ಯಾರೆಕ್ಟರ್ಗಳಲ್ಲಿ ಇಷ್ಟೊಂದು ಡೀಟೇಲ್ ಆಗಿ ಗೊತ್ತಿರೋದು ನಿನಗೊಬ್ಬಂಗೆ ಮಾತ್ರ. ಸೊ ಈಗ ನಾನೇನು ಮಾಡಬೇಕು? ನಿನ್ನ ಕಸ್ಟಡಿಗೆ ತಗೋಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ಲೀಸ್. ಬರಬೇಕು ನಿಮಗೆ ವೇಟಿಂಗು. ಅನ್ಕೋತಾ ಇದ್ದೆ ಇನ್ನೂ ಯಾಕೆ ಬಂದಿಲ್ಲ ಅಂತ. ಪ್ಲೀಸ್. ಇನ್ಸ್ಪೆಕ್ಟ್ರೆ, ಬೇಲ್ ತಗೊಂಡು ನನ್ನ ಮಗನ ರಿಲೀಸ್ ಮಾಡಿ. ಸಾರ್, ನೀವೀ ಸಮಾಜದ ಪ್ರತಿಷ್ಠಿತ ವ್ಯಕ್ತಿ. ಆದರೆ ಈಗ ನಿಮ್ಮ ಮಗನ ತಪ್ಪನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಇದು ನಿಮಗೆ ಸರಿ ಅನ್ಸುತ್ತಾ? ಸಾರಿ ಇನ್ಸ್ಪೆಕ್ಟರ್, ನಾನು ವಿಕ್ರಾಂತ್ ಅಪ್ಪನಾಗಿ ಬರಲಿಲ್ಲ. ಜಗನ್ನಾಥ್ ಮಗ ಜೈಲಲ್ಲಿದ್ದಾನೆ ಅಂದರೆ ನನ್ನ ಪ್ರೆಸ್ಟೇಜಿಗೆ ಅವಮಾನ. ನನ್ನ ಜವಾಬ್ದಾರಿನ ನಿಭಾಯಿಸೋದಕ್ಕೆ ಬಂದಿದ್ದೀನಿ. ಲಾಯರ್, ಸೂಪರ್ ಮಗ, ಆಫರ್ ಅಪ್ಪ. ಶ್ರೀಮಂತರ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಬೇಗ ತಪ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲಿವರೆಗೂ ವಿಕ್ಕಿ ಪರ ಎಲ್ಲ ಸಾಕ್ಷಿಗಳು ನಮಗೆ ಸಿಕ್ಕಿದೆ. ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಒಂದು ಸಿಕ್ಕಿದ್ರೆ ಈಗ ಬೇಲು, ಆಮೇಲೆ ಜೈಲು. ಕಾನ್ಸ್ಟೇಬಲ್, ರಿಲೀಸ್. ಥ್ಯಾಂಕ್ ಯು ಸರ್. ಡ್ಯಾಡ್, ಪ್ಲೀಸ್, ಇಲ್ಲಿವರೆಗೆ ಆಗಿದ್ದೆ ಸಾಕು. ನಾನು ಅಪ್ಪನಾಗಿ ನನ್ನ ಕರ್ತವ್ಯನ ಮಾಡಿದ್ದೀನಿ. ದ್ಯಾಟ್ಸ್ ಇಟ್. ಯಾರು ಯಾರು? ಯಾರು? ಓ ದಿಲೀಪ್, ನೀನಾ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಯಾಕೆ ಶ್ರಾವ್ಯ, ಏನಾಯಿತು? ಏನಿಲ್ಲ ಬಿಡು. ಇದು ಜಿಮ್ ಕ್ಲೋಸಾಗಿ ತುಂಬ ದಿನ ಆಯ್ತಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ. ಸರಿ ಬಾ. ನಾವು ವಿಕ್ಕಿನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವನ ಕಣ್ಣಲ್ಲಿದ್ದ ಕಾನ್ಫಿಡೆನ್ಸ್, ಅವನ ಮುಖದಲ್ಲಿದ್ದ ಅಸಹಾಯಕತೆ, ಇದನ್ನೆಲ್ಲ ನೋಡಿದಾಗ ಅವನು ಕೊಲೆ ಮಾಡಿಲ್ಲ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ. ಏನು ಸರ್ ಈಗ ಹೇಳ್ತಿದ್ದೀರಾ? ಈಗ ತಾನು ನೋಡಿದ್ರಲ್ಲ CCTV ಫುಟೇಜ್ಗಳಲ್ಲಿ ಜಿಮ್ಮಲ್ಲಿ ಗಲಾಟೆ ಮಾಡಿರೋದನ್ನು. ಅಷ್ಟೇ ಅಲ್ಲ ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟು ತೋರಿಸ್ನ ಅವನು ಹೊಡೆದಿರೋ ಅದೇ ಪಂಚಿಂದ ಅವನು ಸತ್ತಿರೋದು. ತಗೋ ದಿಲೀಪ್ಕಿನ ಜಿಮ್ ಓಪನ್ ಮಾಡು. ಅಲ್ಲ ಶ್ರಾವ್ಯ, ನಾನು ಬರೀ ಜಿಮ್ ಓಪನ್ ಮಾಡೋದಾ? ನೋಡು, ನೀನೊಬ್ಬಳಿಗೆ ನೋಡ್ಕೊಂಡು ತುಂಬ ಕಷ್ಟ ಆಗುತ್ತೆ. ನಿಮ್ಮ ಅಣ್ಣ ಬೇರೆ ನನ್ನ ಪಾರ್ಟ್ನರ್ಶಿಪ್ಪಿಂದ ಆಚೆ ಹಾಕಿದ್ದಾನೆ. ನೋಡು, ನನ್ನ ಹತ್ರ ಶೇರ್ ಇರೋದನ್ನು ಮತ್ತೆ ಹಾಕ್ತೀನಿ, ಮತ್ತೆ ಪಾರ್ಟ್ನರ್ ಆಗ್ತೀನಿ. ಆ ಚೆಕ್ ಬೇರೆ ನನ್ನ ಹತ್ರನೇ ಇದೆ. ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ. ಈ ಜಿಮ್ ನನ್ನ ಅಣ್ಣನ ಕನಸಾಗಿತ್ತು. ಅಣ್ಣ ಬೇರೆ ನಿನ್ನ ಪಾರ್ಟ್ನರ್ಶಿಪ್ಪಿಂದ ಕ್ಯಾನ್ಸಲ್ ಮಾಡಿದ್ದಾನೆ.
ಮತ್ತೆ ನಾನಿನ್ನ ಪಾರ್ಟ್ನರಾಗಿ ತಗೊಳಕ್ಕೆ ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ. ಸೊ ಪ್ಲೀಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡ. ಈ CCTV ಫುಟೇಜ್, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ನನ್ನ ಗೆಸ್ಸಿನ ಪ್ರಕಾರ ವಿಕ್ಕಿನ ಮುಂದೆ ಇಟ್ಕೊಂಡು ಯಾರೋ ಈ ಕೊಲೆನ ಅವನ ಮೇಲೆ ಬರೋ ಹಾಗೆ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲ ಸರ್, ವಿಕ್ಕಿನೇ ಕೊಲೆ ಮಾಡಿರೋದು. ಯಾಕಂದ್ರೆ ಮಾರ್ಷಲ್ ಆರ್ಟ್ಸ್ ಕಲ್ತಿರೋದು ಅವನೊಬ್ಬನೇ. ರೇ ಮಿಸ್ಟರ್ ಮೀಸೆ, ವಿಕ್ಕಿನೇ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಿರಲ್ರಿ, ಮೊದಲು ಆ ಮೈಂಡ್ ಸೆಟ್ಟಿಂದ ಹೊರಗೆ ಬನ್ನಿ. ಸಾರಿ ಸರ್. ಅರವಿಂದ್ ಕೊಲೆಯಾದ ಜಾಗದಲ್ಲಿ ಗ್ಲಾಸ್ ಬಿದ್ದಿದೆ ಅಂದರೆ ಅಟ್ಯಾಕ್ ಅಲ್ಲೇ ಆಗಿರಬೇಕು. ಆದರೆ ಯಾಕೆ 3-4 ಹೆಜ್ಜೆ ಮುಂದೆ ಬಂದು ಬಿದ್ದಿದ್ದಾನೆ? ಎಸ್, ಅವನೇ ಇನ್ಫಾರ್ಮೇಶನ್ ಕೊಟ್ಟಿದ್ದ, ನಾವೇ ಮಿಸ್ ಮಾಡ್ಕೊಂಡ್ವಿ. ಮತ್ತೆ ಹೋಗಿ ಆ ಗೋಡೆ ಮೇಲೆ ಗೊಂಬೆ ತಗೊಂಡು ಶ್ರಾವ್ಯ, ಅವತ್ತು ನಿಮ್ಮ ಅಣ್ಣನ ಹತ್ರ ಇದೇ ಥರ ಪ್ರೀತಿಯಾಗಿ ಸಾಫ್ಟಾಗಿ ಕೈ ಮುಗ್ದು ಬೇಡ್ಕೊಂಡೆ, ಆದರೆ ಅವನು ಒಪ್ಪಲೇ ಇಲ್ಲ. ಶಾಕ್ ಆಯ್ತಾ? ಶಾಕ್ ಆಯ್ತಲ್ವಾ? ಸುರೇಶ ಬಾಪಾಯ್. ಎಸ್, ಏನಾದರೂ ಕ್ಲೂ ಕೊಡ್ತಾನೆ ಅಂತ ಹೇಳಿಲ್ವಾ? ಕೊಟ್ಟಿದ್ದಾನೆ, ಇಲ್ಲೇ ಇದೆ. Oh my God. Shit. ಮಿಸ್ ಇವತ್ತಿನ ಡೇಟ್ ಹೇಳಿ. 28. ಶಿಟ್, 2 ಮಿನಿಟ್ಸ್ ಮುಂಚೆನೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಶಿಟ್, ಕೊಲೆ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಗೆಟ್ ಇನ್. ಹಲೋ,
ದೋಸ್ತ್ ಹೆಂಗಿದ್ದು ಹೆಂಗಾಗ್ಬಿಟ್ಟು ಏನು ನಿನ್ ಕತೆ? ಎಲ್ಲ ನಿಂಗೆ ಗೊತ್ತಲ್ವನೋ. ಯಾರೂ ನನ್ನ ನಂಬ್ತಾ ಇಲ್ಲ ಕಣೋ. ನೀನು ನನ್ನ ನಂಬ್ತಾ ಇಲ್ವಲ್ಲೋ. ಆ ಕೊಲೆ ನಾನು ಮಾಡಿಲ್ವೋ? ಛೇ, ನನಗೆ ಗೊತ್ತು ಕಣೋ, ನೀನು ಆ ಕೊಲೆ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಕೊಲೆ ಯಾರು ಮಾಡ್ದ ಅಂತ ನನಗೆ ಗೊತ್ತು. ಹೌದು ಕಣೋ. ಆ ಕೊಲೆಗಾರ ಎಲ್ಲಿದ್ದೇನೆ ಅಂತ ಲೊಕೇಶನ್ ಮೆಸೇಜ್ ಮಾಡ್ತೀನಿ, ಬೇಗ ಹೋಗ್ಬಿಡು. ಇವಾಗಿನ್ನ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದಮೇಲೆ ಒಂದು ಸರ್ಪ್ರೈಸ್ ಕೊಡೋಣ. ಎಂಥ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ? ಈ ಗೆಟಪ್ ಸೂಟ್ ಆಗ್ತಿಲ್ಲ. ಗೆಟಪ್ ಚೇಂಜ್. ಇದು ಸರ್ಪ್ರೈಸಲ್ಲಿರೋ ತಾಕತ್ತು. ಯಾರನ್ನು ಬೇಕಾದ್ರೂ ಕರ್ಕೊಂಡು ಬಂದ್ಬಿಡ್ತಲ್ವಾ? ಹೇ ದಿಲೀಪ್, ಯಾರೋ ಅವನು? ವೆರ್ ಇಸ್ ಹಿ? ಕೂಲ್ ಮ್ಯಾನ್, ಕೂಲ್. ಈಗ ನಿಂಗೊಂದು ಶಾರ್ಟ್ ಆಗಿರೋ ಮೆಮೊರೇಜ್ ಕತೆ ಹೇಳ್ತೀನಿ, ಕೇಳು. ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಒಂದು ಹೈ ಕ್ಲಾಸ್ ಹುಡುಗಿನ ಲವ್ ಮಾಡ್ತಾನೆ. ಆದರೆ ಅದನ್ನೊಬ್ಬನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಹೇಗೋ ಆ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಆಗುತ್ತೆ. ಆ ಹುಡುಗಿಯಿಂದ ಅವ್ರ ಅಣ್ಣನೂ ಪರಿಚಯ ಆಗ್ತಾನೆ. ಅವ್ರ ಅಣ್ಣನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗೋ ಕೆಲಸ ಮಾಡ್ತಾನೆ. ಬಿಸ್ನೆಸ್ಸು ಒಂದು ಹಂತಕ್ಕೆ ಚೆನ್ನಾಗಿ ನಡೀತಾ ಇರುತ್ತೆ. ಆಗ ಮತ್ತೊಬ್ಬ ಹುಡುಗ ಎಂಟ್ರಿ ಕೊಡ್ತಾನೆ. ಹೇ ದಿಲೀಪ್, ಈ ಕಥೆನೆಲ್ಲ ನನಗೆ ಯಾಕೆ ಹೇಳ್ತಾ ಇದೀಯಾ? ಈ ಕತೆ ನಿನ್ಗೆ ಯಾಕೆ ಹೇಳ್ತಿದ್ದೀನ? ಯಾಕಂದ್ರೆ ಈ ಕತೆ ನಮ್ದೇ. ಅಂದ್ರೆ ಶ್ರಾವಣ್ನ ನೀನ್ ಲವ್ ಮಾಡ್ತಿದ್ಯಾ? ಹೌದು. ಇಷ್ಟೊತ್ತು ಕತೆ ಹೇಳಿದ್ನಲ್ಲ, ಅರ್ಥ ಆಗಿಲ್ವಾ ನಿಂಗೆ? ನಾನೇ ಶ್ರಾವಣ್ ಲವ್ ಮಾಡ್ತಿದ್ದು. ನಿನಗೆ ಮೊದಲನೇ ದಿನನೇ ಹೇಳ್ದಲ್ಲ, ಅವಳ ಜೊತೆ ಮಾತಾಡಬೇಡ, ಕ್ಲೋಸಾಗಿ ಮೂವ್ ಮಾಡಬೇಡ ಅಂತ. ಆದರೆ ನೀನು ಅವಳ ಜೊತೆ ಓಡಾಡೋದೇನು, ಬೈಕಲ್ಲಿ ಸುತ್ತಾಡೋದೇನು, ನಾನು ಪ್ರೀತಿ ಮಾಡಿದ ಹುಡುಗಿ ಬೇರೆ ಒಂದ್ ಜೊತೆ ಸುತ್ತಾಡ್ತಿದ್ರೆ ನಂಗೆ ಏನೆಲ್ಲ ಆಗ್ಬೇಡ. ಅದಕ್ಕೆ ನಿಮ್ಮಿಬ್ಬರನ್ನು ಬೇರೆ ಮಾಡೋದಕ್ಕೆ ನಾನು ಏನೆಲ್ಲ ಪ್ಲ್ಯಾನ್ ಮಾಡಿದೆ ಗೊತ್ತಾ? ಅದರಲ್ಲಿ ಮೊದಲನೇದೇ, ನೀನು ಶ್ರಾವ್ಯ ಜೊತೆ ಓಡಾಡ್ತಿದ್ದಿದ್ದು ನೋಡಿ ನನಗೆ ಚಿಡ್ದಂಗೆ ಆಗ್ತಿತ್ತು. ಅದನ್ನು ಸಹಿಸ್ಕೊಳಕ್ಕಾಗದೆ ಕೈಗೆ ಸಿಕ್ಕಿದ್ದೆಲ್ಲ ಚಿತ್ರ ಮಾಡಿದೆ. ನಾನು ಮಾಡಿದ್ದನ್ನೆಲ್ಲ ಅರವಿಂದ್ ಮಾಡ್ದ ಅಂತ ನಿನ್ನ ತಲೆಗೆ ತುಂಬಿದೆ. ಆಗ ನೀನು ಅರವಿಂದ್ ಹತ್ರ ಹೋಗಿದ್ದು. ಇದು ನನ್ನ ಪ್ಲಾನ್. ಅರವಿಂದ್ ಹುಡುಗರು ನಿನ್ನ ಹೊಡೆದಾಕ್ತಾರಂತ ಅನ್ಕೊಂಡೆ ಕಣೋ. ಆದರೆ ನೀನೇ ಅವ್ರನ್ನ ಹೊಡೆದು ನನ್ನ ಶೇರ್ ಅಮೌಂಟ್ ವಾಪಸ್ ತಂದ್ಕೊಟ್ಟೆ. ಯಾಕೋ ವರ್ಕೌಟ್ ಆಗಿಲ್ಲ ಕಣೋ. ಆದರೆ ಯಾವಾಗಲೂ ಹುಡುಗರು ನಡ್ಕೊಂಡು ಕಾಯ್ತಾ ಇದ್ದೆ. ಅದೇ ಅವತ್ತು ನೀನು ಜಾಗಿಂಗ್ ಹೋದಾಗ ಜಾಕಿ ಬರ್ತಾ ಇದ್ದಾನೆ, ಚೈನ್ ಹಾಕಕ್ಕೆ ರೆಡಿ ಇರೋ. ಇದೇ ಇವತ್ತು ನಿನ್ಗೊಬ್ಬ. ಇಷ್ಟೆಲ್ಲ ಅಟ್ಯಾಕ್ ಆದಮೇಲೆ ನೀನು ಊರು ಬಿಟ್ಟು ಹೋಗ್ತೀಯ ಅಂತ ಅನ್ಕೊಂಡೆ. ಆದರೆ ಅದು ಫ್ಲಾಪ್ ಶೋ ಆಯಿತು. ಎಲ್ಲರಿಗೂ ಓಡಾಡ್ಸ್ಕೊಂಡು ಹೊಡ್ದಂತೆ. ಇದ್ರ ಮಧ್ಯದಲ್ಲಿ ನಿಮ್ಮಿಬ್ಬರಿಗೂ ಲವ್ ಶುರು ಆಯಿತು. ಇದ್ಯಾಕೋ ನೆಲ ಕಚ್ಚ ಜಾಕಿ ಅಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಡೈರೆಕ್ಟಾಗಿ ಅರವಿಂದ್ ಹತ್ರ ಹೋದೆ. ಸರ್, ನಾನೇನು ತಪ್ಪು ಮಾಡ್ತೆ ಅಂತ ಈ ಥರ ಮಾಡ್ತಿದ್ದೀರಾ ಸರ್? ಇದೆಲ್ಲ ಆಗಿದ್ದು ಆ ವಿಕ್ಕಿಯಿಂದನೇ ಅಲ್ವಾ ಸರ್? ಪ್ಲೀಸ್ ಸರ್, ನಮ್ಮ ಪಾರ್ಟ್ನರ್ಶಿಪ್ನ ಕಂಟಿನ್ಯೂ ಮಾಡಿ ಸರ್. ಸರ್, ನನಗೆ ಈ ಜಿಮ್ ಬಿಟ್ಟು ಬೇರೆ ಏನೂ ಗತಿ ಇಲ್ಲ ಸರ್. ಪ್ಲೀಸ್ ಸರ್. ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್.
ನೀವು ನಿಮ್ಮ ತಂಗಿನ ಕೊಟ್ಟು ನನಗೆ ಮದುವೆ ಮಾಡಿ ಸರ್. ಅವಾಗ ನಮ್ಮ ಬಿಸ್ನೆಸ್ ನೋಡ್ಕೊತಾ ಇರ್ತೀನಿ, ನೀವು ಆರಾಮಾಗಿ ಮನೇಲಿ ಇರ್ಬೋದು. ಇದೇಗಿದೆ ಸರ್? ಬಡ್ಡಿ ಮಗ ನನಗೆ ಗನ್ ಹಿಡಿತಾನೆ. ಪಾರ್ಟ್ನರ್ಶಿಪ್ಪು ಇಲ್ಲ, ಶ್ರಾವ್ಯನೂ ಇಲ್ಲ ಅಂದರೆ ನನ್ನ ಜೀವನ ಹೇಗೋ ನಡೆಯೋದು? ಅದಕ್ಕೆ ನೀನು ಕಲ್ತಿರೋ ಮಾರ್ಷಲ್ ಆರ್ಟ್ ಸ್ಟೈಲಲ್ಲೇ ನಿನ್ನ ಕೇಸಲ್ಲಿ ಫಿಟ್ ಮಾಡಬೇಕು ಅಂತ. ಈಗ ಗೊತ್ತಾಯ್ತಾ ಏನು ಸರ್ಪ್ರೈಸು ಅಂತ? ಅರವಿಂದ್ನ ಕೊಲೆ ಮಾಡ್ತಿದ್ ನಾನೇ. ಏನು ಅರವಿಂದ ನೀನ್ ಕೊಲೆ ಮಾಡ್ತೀಯಾ? ರಿಲ್ಯಾಕ್ಸ್ ಮ್ಯಾನ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ, ನೋಡ್ತ್ಯಾ ನೋಡ್ತ್ಯಾ? ನೋಡ್ 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 ಬೇಬಿ, ಬೇಬಿ ನೀನು ನೋಡಕ್ಕೆ ಯಾರು ಬಂದಿದ್ದಾರೆ ನೋಡು 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 ನೋಡು. ಏಯ್ ಏಯ್, ಶ್ರಾವ್ಯನಕ್ಕೂ ಕರ್ಕೊಂಡ್ ಬಂದಿದ್ಯಾ? ಕಿಡ್ನಾಪ್ ಡೂಡ್, ಕಿಡ್ನಾಪ್. ನೋಡು, ಈ ಬಾಂಡ್ ಪೇಪರ್ ಮೇಲೆ ಒಂದೇ ಒಂದು ಸೈನ್ ಹಾಕ್ಬಿಟ್ಟು ಬಿಟ್ಟು ಮಾಡಲ್ಲ. ಪೊಲೀಸವ್ರು ನನ್ನ ಹುಡುಕ್ತಾ ಇದಾರೆ. ಆ ರಾಣ ಕೈಲಿ ಸಿಕ್ಕೊಂಡ್ರೆ ಅಷ್ಟೇ ನನ್ನ ಕತೆ. ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ಒಂದೇ ಒಂದು ದಡ್ಡಿ 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 ಇರೋ ಒಬ್ಬ ಅಣ್ಣನ್ ಕಳ್ಕೊಂಡಿದ್ಯಾ? ಈಗ ಇವನೊಬ್ನೇ ಇರೋದು. ಒದೆ ತಿನ್ನೋದು ನೋಡಿವಂತೆ. ನೋಡ್ ನೋಡ್ ನೋಡು, ಆಮೇಲೆ ನೀನೇ ಸೈನ್ ಆಗ್ತೀಯಾ. ಫಾರಿಂಗ್ ಹೋಗಿ ನಾನು ಸೆಟ್ಲ್ ಆಗ್ತೇನೆ. ನೀನ್ ಬರೋವರೆಗೂ ನಾನು ಹೀರೋ ಆಗಿದ್ದೆ, ನೀನ್ ಬಂದ್ಮೇಲೆ ನಾನು ಝೀರೋ ಆದೆ. ಈಗ ಮತ್ತೆ ನಾನು ಹೀರೋ ಆಗ್ತೀನಿ, ನೋಡ್ತಾ ಇರೋ. ನೀನ್ ಹೀರೋ ನಾನ್ ಹೀರೋ ಅನ್ನೋದಲ್ಲ ಕಣೋ. ನಮ್ ದೇಶಕ್ಕೋಸ್ಕರ ಹಗ್ಲು ರಾತ್ರಿ 360 ದಿವಸ ಪ್ರಾಣ ಬಿಡ್ತಾರ ನೋಡು. ನಮ್ ಇಂಡಿಯನ್ ಆರ್ಮಿ ಕೊಡೋ ಹೀರೋ ಅಂದ್ರೆ. ಅದನ್ನೆಲ್ಲ ಬಿಟ್ಬಿಟ್ಟು ಆಸ್ತಿಗೋಸ್ಕರ ಯಾರನ್ನ ಕೊಲೆ ಮಾಡ್ಕೊಂಡು ಇನ್ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ನೀನ್ಯಾವಾಗೋ ಹೀರೋ ಆಗೋದು? ಗ್ರೋ ಅಪ್ ಮ್ಯಾನ್, ಗ್ರೋ ಅಪ್. ಬಸ್ ಇವನ್ ಯಾಕೋ ಜಾಸ್ತಿ ಆಯ್ತು. ಬುಲೆಟ್ ಒಳಗಡೆ ಇಳಿಸ್ಬಿಡ್ಲಾ? ಪುಟ ನೀನು ಸ್ವಲ್ಪ ಸುಮ್ಮನೆ ಇರೋ. ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಿದೆ, ಮಾಡ್ತೀನಿ. ಶ್ರಾವ್ಯ, ನಿಮ್ಮ ಹುಡುಗಂಗೆ ನೋಡಿ ಹೆಂಗೆ ಹೊಡಿತೀವಿ ಅಂತ. ಅವ್ನು ಒದ್ದಾಡೋದು ನೋಡಿ ನೀನೇ ಆಟೋಮೆಟಿಕ್ಕಾಗಿ ಬಾಂಡ್ ಪೇಪರ್ ಮೇಲೆ ಸೈನ್ ಆಗ್ತೀಯ. ಪ್ರೀತಿ ಮಾಡೋ ಹುಡುಗಂಗೆ ನೋವಾಗ್ತಿರ್ಬೇಕಾದ್ರೆ ಈ ಹೃದಯಕ್ಕೆ ನೋವಾಗಲ್ವಾ? ಬಾಯ್ಸ್ ಅಟ್ಯಾಕ್! ಫೈಟ್ ನೋಡ. ಬೇಬಿ ಬಾ 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 ಬೇಬಿ ಬಾ ಬಾ ಬಾ. ನೋಡ್ ನೋಡಿ ಹೆಂಗ್ ಒದೆ ತಿಂತವ್ ನೋಡು. ಸುರೇಶ ಬಿದ್ದಿಯಲ್ಲೋ. ಎದೋಡು ಎದೋಡು, ಒದಿಯೋ ಒದಿಯೋವನ್ನು ಮುಗ್ಸೋಣ, ಒದಿ.
ನೋಡು ನೋಡು. ವಿಕ್ಕಿ ಅಣ್ಣನ್ ಕೊಲೆ ಮಾಡ್ದವ್ ನೀನು. ಬಿಡ್ಬೇಡ, ಹೊಡಿ. Come on. ಕಾಮಿಡಿ ಮಾಡ್ತೀಯ? ವಿಕ್ಕಿ. ವಿಕ್ಕಿ. ಅಥವಾ ಕಿಡ್ನಾಪ್ ಮಾಡ್ತೀಯಾ? ಅಯ್ಯೋ, ನಿನ್ನ ಟೆನ್ಷನಲ್ಲಿ ಒತ್ತಾಡ್ತಾ ಇದ್ದೀನಿ. ನನಗೆ ಡೈಲಾಗ್ ಹೊಡಿತೀಯ? ಇನ್ನು ಸುಮ್ಮನೆ ಬಿಡೋದಿಲ್ಲ. ಹೇಳಿ ಹೇಳಿ. ಪ್ಲೀಸ್ ಬಿಟ್ಬಿಡು. Idiot!
GPS ಟ್ರ್ಯಾಕ್ ಆಗಿದೆ, ಫಾಲೋ ಮಾಡಿ. ಓವರ್ ಆ್ಯಂಡ್ ಔಟ್. ಛೇ ಓಕೆ. ದಿಲೀಪ್ ಎಲ್ಲಿ? ಕಾರಲ್ಲಿದ್ದಾನೆ. ಹುಲಿ ಬಾಯಿಂದ ಬೇಕಾದರೂ ತಪ್ಪಿಸ್ಕೋಬೋದು, ಬಟ್ ರಾಣ ವೆರಿ ಸಾರಿ. ಕಮ್ ಔಟ್ ರಾಸ್ಕಲ್, ಟೇಕ್ ಹಿಮ್ ಟು ಕಸ್ಟಡಿ. ಆಗಿದ್ದೆಲ್ಲ ಆಗೋಯ್ತು. ಮುಂದೆ ಏನು ಮಾಡಬೇಕು ಅಂತಿದೀಯಾ? ಫಿಲ್ಮ್ ಇಂಡಸ್ಟ್ರಿಗೆ ಎಂಟರ್ ಆಗೋಣ ಅಂತೀನಿ. ಇಷ್ಟೇ ಸಿನಿಮಾ ಸರ್. ಅದು ಸ್ಟಾರ್ಟಿಂಗಲ್ಲಿ ವಿಲನ್ ಥರ ತೋರಿಸ್ತಾರಲ್ಲ, ಅವ್ರ್ಯಾರು? ಹೀರೋನ 2 ಥರ ಇಂಟ್ರೊಡಕ್ಷನ್ ಮಾಡೋಣ.